ನನ್ನ ಹೆಸರು ರಾಣಿ. ನನಗೆ 20 ವರ್ಷ ವಯಸ್ಸು. ಇಂದು ನನ್ನ ಬರ್ತ್ಡೇ. ನನ್ನ ಬರ್ತ್ಡೇ ಪಾರ್ಟಿಗೆ ನನ್ನ ಸಂಬಂಧಿಗಳು, ಸ್ನೇಹಿತರು ಬಂದಿದ್ದರು. ನನ್ನ ಪಪ್ಪ ಮನೆಯ ಗಾರ್ಡನ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಿದರು. ಹೀಗಾಗಿ ಹೊರಗೆ ಹೋಗುವ ಅವಶ್ಯಕತೆ ಇರಲಿಲ್ಲ. ನಾನು ಇಂದು ನೀಲಿ ಬಣ್ಣದ ಬಟ್ಟೆ ಆಯ್ಕೆ ಮಾಡಿಕೊಂಡಿದ್ದೆ. ನನ್ನ ಡ್ರೆಸ್ ಸುಂದರವಾಗಿ ಡಿಸೈನ್ ಮಾಡಲಾಗಿತ್ತು. ಅದನ್ನು ಹಾಕಿಕೊಂಡು ನಾನು ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೆ. ನನ್ನ ಕುಟುಂಬದ ಎಲ್ಲರೂ ರಾಣಿಯ ರೀತಿ ಸೌಂದರ್ಯ ಬೇರೆ ಯಾರಿಗೂ ಇಲ್ಲೆಂದು ಹೊಗಳುತ್ತಿದ್ದರು. ನಾನು ನಗುಮುಖದಿಂದ ಅವರ ಹೊಗಳಿಕೆಯನ್ನು ಸ್ವೀಕರಿಸುತ್ತಿದ್ದೆ. ನನಗೆ ಇದು ಸಾಮಾನ್ಯವಾಗಿತ್ತು. ನಾನು ನನ್ನ ಕೂದಲನ್ನು ಬಿಟ್ಟಿದ್ದೆ. ನನ್ನ ಮೇಕಪ್ ತುಂಬ ಸುಂದರವಾಗಿ ಮಾಡಲಾಗಿತ್ತು. ಅದು ನನ್ನ ಬಣ್ಣಕ್ಕೆ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಸ್ವಲ್ಪ ಸಮಯದ ನಂತರ ಒಬ್ಬಳು ಕೆಲಸದವಳು ಬಂದು, ನಿಮ್ಮ ತಂದೆ ನಿಮ್ಮನ್ನು ಗಾರ್ಡನ್ ಏರಿಯಾಗೆ ಕರೆಯುತ್ತಿದ್ದಾರೆ ಎಂದಳು. ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ನಿಮಗೋಸ್ಕರ ಕಾಯುತ್ತಿದ್ದಾರೆ. ನಾನು ಸರಿ ಎನ್ನುವಂತೆ ತಲೆಯಾಡಿಸಿ ನನ್ನ ಮೇಕಪ್ಗೆ ಕೊನೆಯ ಟಚ್ ಕೊಟ್ಟು ಕೆಳಗೆ ಬಂದೆ. ನಾನು ಹಾಕಿಕೊಂಡಿರೋ ಬಟ್ಟೆ ನನಗೆ ನಡೆಯುವಾಗ ತುಂಬ ಅನ್ಕಂಫರ್ಟೇಬಲ್ ಅನ್ನಿಸುತ್ತಿತ್ತು. ಹಾಗಾಗಿ ನಾನು ಮೆಲ್ಲನೆ ಜಾಗರೂಕತೆಯಿಂದ ನಡೆದು ಬಂದೆ. ನಾನು ಕೆಳಗೆ ಬಿದ್ದರೆ ತುಂಬ ಅವಮಾನ ಅನುಭವಿಸಬೇಕಾಗುತ್ತದೆ. ಇದಕ್ಕಾಗಿ ನಾನು ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡುತ್ತಿದ್ದೆ. ನಾನು ಮೆಟ್ಟಿಲು ಇಳಿದು ಲಾಂಚ್ಗೆ ಬಂದು ಸುತ್ತಲೂ ಕಣ್ಣಾಡಿಸಿದೆ. ನನಗೆ ಯಾಕೋ ಗೊತ್ತಿಲ್ಲ, ಇಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಅನಿಸುತ್ತಿತ್ತು. ನನ್ನ ಕಣ್ಣಿಗೆ ಕಾಣದ ಹಾಗೆ ಇಲ್ಲಿ ಬೇರೆ ಏನೋ ನಡೆಯುತ್ತಿದೆ ಅನಿಸುತ್ತಿತ್ತು. ಆದರೆ ನಾನು ಇದರ ಬಗ್ಗೆ ಹೆಚ್ಚು ಗಮನ ವಹಿಸಲಿಲ್ಲ. ನನಗೆ ಕೆಲವು ತಿಂಗಳಿಂದ ಹೀಗೆ ಅನಿಸುತ್ತಿತ್ತು. ನಾನು ಪಾರ್ಟಿ ನಡೆಯುವ ಸ್ಥಳಕ್ಕೆ ಬಂದಿದ್ದೆ. ನನ್ನ ಪಪ್ಪ ಎದುರಿಗೆ ನಿಂತಿದ್ದರು. ಅವರು ತಮ್ಮ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದರು. ಅವರಲ್ಲಿ ಒಬ್ಬರು ನನ್ನನ್ನು ನೋಡಿ ನನ್ನ ಪಪ್ಪನಿಗೆ ಹೇಳಿದರು. ನನ್ನ ಪಪ್ಪ ಮುಗುಳ್ನಗುತ್ತಾ ನನ್ನ ಸಮೀಪ ಬರುತ್ತಿದ್ದರು. ಅವರ ಕೈಯಲ್ಲಿ ವೈನ್ ಗ್ಲಾಸ್ ಇತ್ತು. ಅದು ನನಗೆ ಇಷ್ಟವಾಗಲಿಲ್ಲ. ನಾನು ಇಂಥ ವಸ್ತುಗಳಿಂದ ತುಂಬ ದೂರ ಇರುತ್ತಿದ್ದೆ. ನಮ್ಮ ಕುಟುಂಬದಲ್ಲಿ ಇದೆಲ್ಲ ಸಾಮಾನ್ಯವಾಗಿತ್ತು. ಆದರೆ ನನಗೊಬ್ಬಳಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಅದನ್ನು ನೋಡಿದರೆ ನನಗೆ ವಾಕರಿಕೆ ಬರುತ್ತಿತ್ತು. ನನ್ನ ಪಪ್ಪನಿಗೆ ನನ್ನ ಮುಖಭಾವವನ್ನು ನೋಡಿ ಇದು ಅರ್ಥವಾಗಿತ್ತು. ನನಗೆ ವೈನ್ ಗ್ಲಾಸ್ ನೋಡಿದರೆ ಇಷ್ಟ ಆಗುವುದಿಲ್ಲ ಎಂದು ಅವರು ವೈನ್ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ನನ್ನ ಹತ್ತಿರ ಬಂದು ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾ ನನ್ನ ಹಣೆಯ ಮೇಲೆ ಮುತ್ತಿಟ್ಟರು ಮತ್ತು ಖುಷಿಯಿಂದ ಬರ್ತ್ಡೇ ವಿಶ್ ಮಾಡಿದರು. ನಾನು ಅವರ ಕೈಗೆ ಮುತ್ತಿಟ್ಟು ಅವರ ಎದೆಗೆ ಒರಗಿಕೊಂಡೆ. ಅವರು ನನ್ನನ್ನು ಕೈ ಹಿಡಿದು ಕೇಕ್ ಟೇಬಲ್ ಬಳಿಗೆ ಕರೆದುಕೊಂಡು ಹೋದರು. ಅವರು ಕೈಯಲ್ಲಿ ಮೈಕ್ ಹಿಡಿದು ಎಲ್ಲರ ಗಮನ ತಮ್ಮ ಕಡೆ ಸೆಳೆದರು. ನಾನು ನನ್ನ ಪಪ್ಪನನ್ನೇ ನೋಡುತ್ತಿದ್ದೆ. ಅವರು ಹಾಡು ಹೇಳಲು ಶುರು ಮಾಡಿದರು. ನನ್ನ ಮುಖದಲ್ಲಿ ನಗು ಅರಳಿತು. ನನ್ನ ಪಪ್ಪನಿಗೆ ಹಾಡುವುದೆಂದರೆ ತುಂಬ ಇಷ್ಟ. ಅವರ ಧ್ವನಿ ಕೂಡ ತುಂಬ ಚೆನ್ನಾಗಿತ್ತು. ನಿಧಾನಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಜೊತೆ ನೀಡಿದರು. ಆ ಕ್ಷಣದಲ್ಲಿ ನನ್ನ ಗಮನ ಕೋಣೆಯ ಹೊರಗೆ ನಿಂತಿರುವ ನನ್ನ ಮೆಚ್ಚಿನ ಕೆಲಸದವನ ಕಡೆ ಹೋಯಿತು. ಅವನು ನಮ್ಮ ಮನೆಯ ಎಲ್ಲರಿಗಿಂತ ಒಳ್ಳೆಯ ಕೆಲಸದವನಾಗಿದ್ದನು. ನನ್ನ ಎಲ್ಲ ಕೆಲಸವನ್ನು ಅವನೇ ಮಾಡುತ್ತಿದ್ದನು. ಕೃಷ್ಣನ ದೃಷ್ಟಿ ನನ್ನ ಮೇಲೆ ಇತ್ತು. ನನಗೆ ಯಾಕೋ ಗೊತ್ತಿಲ್ಲ, ಅವನು ನನಗೆ ಏನೋ ತಿಳಿಸಬೇಕು ಎಂದುಕೊಳ್ಳುತ್ತಿದ್ದಾನೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಗಣ್ಯ ವ್ಯಕ್ತಿಗಳು, ಸಂಬಂಧಿಕರು ಇರುವ ಕಾರಣ ಅವನಿಗೆ ಹೇಳಲು ಆಗುತ್ತಿರಲಿಲ್ಲ. ಹಾಡು ಮುಗಿದ ಮೇಲೆ ನನ್ನ ಪಪ್ಪ ನನಗೆ ಕೇಕ್ ಕಟ್ ಮಾಡಲು ಹೇಳಿದರು. ನಾನು ಕೇಕ್ ಕಟ್ ಮಾಡುತ್ತಿದ್ದಂತೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ನಾನು ಕೇಕ್ ಕಟ್ ಮಾಡಿ ಪಪ್ಪನಿಗೆ ತಿನ್ನಿಸಿದೆ. ಅವರು ನನಗೆ ತಿನ್ನಿಸಿದರು. ಹೀಗೆ ಮಾಡುತ್ತಿರುವಾಗಲೇ ಕೃಷ್ಣ ನನ್ನ ಬಳಿಗೆ ಬಂದು ನನಗೆ ಒಂದು ಬಾಕ್ಸ್ ಕೊಡುತ್ತಾ ಹೇಳಿದನು, ಮೇಡಮ್, ಇದು ನನ್ನ ಕಡೆಯಿಂದ ನಿಮಗೆ ಬರ್ತ್ಡೇ ಗಿಫ್ಟ್. ನನ್ನ ಪಪ್ಪ ಅವರ ಸ್ನೇಹಿತರೊಂದಿಗೆ ಮಾತನಾಡುವುದರಲ್ಲಿ ಮಗ್ನರಾಗಿದ್ದರು. ಇದ್ದಕ್ಕಿದ್ದಂತೆ ನಮ್ಮ ಕಡೆಗೆ ತಿರುಗಿ ನೋಡಿದರು. ಕೃಷ್ಣ ಧೈರ್ಯ ಮಾಡಿ ನನಗೆ ಗಿಫ್ಟ್ ಕೊಡುತ್ತಿದ್ದನು. ಅದು ಸಾಮಾನ್ಯ ಗಿಫ್ಟ್ ಆಗಿತ್ತು. ನಾನು ಕೈ ಮುಂದೆ ಮಾಡಿ ಅದನ್ನು ತೆಗೆದುಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನನ್ನ ಪಪ್ಪ ಅವರ ಕೆನ್ನೆಗೆ ಜೋರಾಗಿ ಹೊಡೆದರು. ಅವರು ತಕ್ಷಣವೇ ನೆಲದ ಮೇಲೆ ಬಿದ್ದರು. ಗಿಫ್ಟ್ ನೆಲದ ಮೇಲೆ ಬೀಳುವುದರಲ್ಲಿತ್ತು. ಅಷ್ಟರಲ್ಲಿ ನಾನು ಅದನ್ನು ಹಿಡಿದುಕೊಂಡು ಟೇಬಲ್ ಮೇಲೆ ಇಟ್ಟೆ. ಪಪ್ಪ ನೌಕರನನ್ನು ಕೋಪದಿಂದ ನೋಡುತ್ತಾ, ನಿನಗೆ ಎಷ್ಟು ಧೈರ್ಯ ನನ್ನ ಮಗಳಿಗೆ ಗಿಫ್ಟ್ ಕೊಡಲು? ನೀನು ನಮ್ಮ ಮನೆಯಲ್ಲಿ 2 ಹೊತ್ತಿನ ಊಟಕ್ಕೆ ದುಡಿಯುವ ನೌಕರ. ನನ್ನ ಮಗಳಿಗೆ ಗಿಫ್ಟ್ ಕೊಡುತ್ತೀಯಾ? ಪಪ್ಪ ಇನ್ನೂ ಏನನ್ನು ಹೇಳುವ ಮೊದಲು ನಾನು ಅವರ ಹೆಗಲ ಮೇಲೆ ಕೈ ಹಾಕಿ ಅವರನ್ನು ನೋಡುತ್ತಾ ಹೇಳಿದೆ, ಏನು ತೊಂದರೆ ಇಲ್ಲ ಪಪ್ಪ, ಇದು ಉಡುಗೊರೆ, ನಾನು ತೆಗೆದುಕೊಳ್ಳುತ್ತೇನೆ. ನಾನು ಇನ್ನೇನು ಹೇಳುವ ಮೊದಲೇ ನನ್ನ ಪಪ್ಪ, ಸುಮ್ಮನಿರು ಮಗಳೇ, ನೀನು ನನ್ನ ಪ್ರೀತಿಯ ಮಗಳು. ನೀನು ಇಂತಹ ಕ್ಷುಲ್ಲಕ ಉಡುಗೊರೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ಹೊರಡು. ನಾನು ನಿನಗೆ ಮೊದಲೇ ಹೇಳಿದ್ದೆ, ನನ್ನ ಮಗಳಿಂದ ದೂರ ಇರು. ಆದರೆ ನೀನು ಅವಳ ಗಮನ ನಿನ್ನತ್ತ ಸೆಳೆದುಕೊಳ್ಳಲು ಅವಳ ಹಿಂದೆ ಮುಂದೆ ಸುತ್ತುತ್ತಿರುವೆ. ಅವರು ಗಾರ್ಡ್ ಕರೆದು ಕೃಷ್ಣನನ್ನು ಹೊರಹಾಕಿದರು. ನಾನು ಸುಮ್ಮನೆ ನಿಂತುಕೊಂಡಿದ್ದೆ. ನನ್ನ ಪಪ್ಪ ಈ ಹಿಂದೆ ಯಾವತ್ತೂ ಈ ರೀತಿ ನಡೆದುಕೊಂಡಿರಲಿಲ್ಲ. ಆದರೆ ಇಂದು ಅಂಥದ್ದೇನಾಗಿರಬಹುದು? ಕೃಷ್ಣನನ್ನು ಹೊರಹಾಕುವಂಥದ್ದು? ಎಲ್ಲರಿಗೂ ಗೊತ್ತು ಕೃಷ್ಣ ನನ್ನ ಮೆಚ್ಚಿನ ನೌಕರ ಎಂದು. ಆದರೆ ಇಂದು ನನ್ನ ಪಪ್ಪನ ಬಿಹೇವಿಯರ್ ನೋಡಿ ನಾನು ಒಂದು ಕ್ಷಣ ಗಾಬರಿಯಾದೆ. ಆದರೆ ಈ ಮಾತು ಸತ್ಯವಾಗಿತ್ತು. ಪಪ್ಪನಿಗೆ ಕೋಪ ಬಂದರೆ ಅವರು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ಅವರು ಎಲ್ಲವನ್ನೂ ನಾಶ ಮಾಡಿಬಿಡುತ್ತಿದ್ದರು. ಆದರೆ ಈ ಕ್ಷಣದ ಪರಿಸ್ಥಿತಿ ಬೇರೆಯಾಗಿತ್ತು. ನಾನು ನನ್ನ ಪಪ್ಪನನ್ನು ಸಮಾಧಾನ ಮಾಡಿದೆ. ಅವರ ಸ್ನೇಹಿತರು ಅವರ ಹತ್ತಿರ ಬಂದರು. ಇಲ್ಲದಿದ್ದರೆ ಅವರು ಕೃಷ್ಣನ ಪ್ರಾಣವನ್ನು ತೆಗೆಯಲು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ.
ನಾನು ತಕ್ಷಣವೇ ನೌಕರರನ್ನು ಕರೆದು ಗಿಫ್ಟ್ ಬಾಕ್ಸ್ ಒಳಗೆ ಕಳುಹಿಸಿಬಿಟ್ಟೆ. ಇಲ್ಲದಿದ್ದರೆ ಪಪ್ಪ ಅದನ್ನು ನಾಶ ಮಾಡಿಬಿಡುತ್ತಿದ್ದರು. ನಾನು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುತ್ತಿರಲಿಲ್ಲ. ನಾನು ಮಾನವೀಯತೆಯನ್ನು ಗೌರವಿಸುತ್ತೇನೆ. ನನ್ನ ಪೂರ್ತಿ ಗಮನ ನನ್ನ ಪಪ್ಪನ ಕಡೆಗಿತ್ತು. ಅವರು ಇಂದು ಏಕೆ ಈ ರೀತಿ ನಡೆದುಕೊಂಡರು ಅಂತ ಯಾವ ಪರಿಸ್ಥಿತಿ ಎದುರಾಗಿರಬಹುದು? ಅವರು ಮುಗ್ಧ ಕೃಷ್ಣನನ್ನು ಏಕೆ ಹೊರಹಾಕಿದರು? ನನಗೆ ಗೊತ್ತಿದ್ದ ಹಾಗೆ ಕೃಷ್ಣನಿಗೆ ತಾಯಿ ಹಾಗೂ ಇಬ್ಬರು ತಂಗಿಯರಿದ್ದರು. ನನಗೆ ಅನಿಸುತ್ತಿತ್ತು ಅವನು ತೀರಾ ಅಸಹಾಯಕನಾಗಿ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದು. ಇಲ್ಲದಿದ್ದರೆ ಅವನು ತುಂಬ ಸಾಮರ್ಥ್ಯ ಇರುವ ಯುವಕ. ಅವನು ಕೆಲಸ ಹುಡುಕಿಕೊಂಡು ಹೋದರೆ ಅವನಿಗೆ 1-2 ತಿಂಗಳಿನಲ್ಲಿ ಒಳ್ಳೆಯ ಕೆಲಸ ಸಿಗುತ್ತಿತ್ತು. ಆದರೆ ಅವನಿಗೆ ಸಮಯವನ್ನು ವ್ಯರ್ಥ ಮಾಡಲು ಇಷ್ಟ ಇರಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ನಾನು ಯೋಚನೆ ಮಾಡಿದೆ, ನನ್ನಿಂದಾಗಿ ಕೃಷ್ಣನಿಗೆ ಯಾವುದೇ ತೊಂದರೆ ಆಗಬಾರದು. ನಾನು ಕೃಷ್ಣನಿಗೆ ಅವಶ್ಯವಾಗಿ ಏನಾದರೂ ಮಾಡಲೇಬೇಕು. ಏಕೆಂದರೆ ನನ್ನ ಕಾರಣದಿಂದಾಗಿ ಅವನನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಸ್ವಲ್ಪ ಸಮಯದ ನಂತರ ನನ್ನ ಸ್ನೇಹಿತರು ಬಂದರು. ನಾನು ಅವರನ್ನು ನೋಡುತ್ತಲೇ ಕೋಪ ಮಾಡಿಕೊಂಡು, ನೀವು ಬರಲು ಎಷ್ಟು ಸಮಯ ಮಾಡಿದ್ರಿ? ಪಪ್ಪ ಕೇಕ್ ಕಟ್ ಮಾಡಿಸಿದರು. ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವರು ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಳ್ಳಲಿಲ್ಲ. ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ಮಗ್ನರಾದರು. ಸಮಯ ನಿಧಾನಕ್ಕೆ ಕಳೆಯುತ್ತಿತ್ತು. 1 ಗಂಟೆಯ ಒಳಗೆ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ಸಂಬಂಧಿಗಳು ಮನೆಗೆ ಹೋಗಲು ಶುರು ಮಾಡಿದರು. ನಾನು ನನ್ನ ಪಪ್ಪನ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಅವರು ಯಾವುದೋ ತೊಂದರೆಯಲ್ಲಿ ಇರುವಂತೆ ಕಾಣುತ್ತಿದ್ದರು. ಹಣೆಯ ಮೇಲೆ ಬರುತ್ತಿರುವ ಬೆವರನ್ನು ಪದೇ ಪದೇ ಒರೆಸಿಕೊಳ್ಳುತ್ತಿದ್ದರು ಮತ್ತು ಬೇಸ್ಮೆಂಟ್ ಕಡೆಗೆ ನೋಡುತ್ತಿದ್ದರು. ನಮ್ಮ ಮನೆಯ ವಾತಾವರಣ ಒಂದು ರೀತಿ ವಿಚಿತ್ರವಾಗಿತ್ತು. ಕೆಲವೊಮ್ಮೆ ಲಾಂಜ್ನಲ್ಲಿ ಏನೋ ನಿಗೂಢ ನಡೆಯುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು. ಕೆಲವೊಮ್ಮೆ ನೆಲಮಾಳಿಗೆಯಲ್ಲಿ ನನಗೆ ಗೊತ್ತಿಲ್ಲದ ಯಾವುದೋ ರಹಸ್ಯ ಅಡಗಿದೆ ಎಂದು ಅನಿಸುತ್ತಿತ್ತು. ಆದರೆ ನಾನು ಎಂದಿಗೂ ನನ್ನ ಅಭಿಪ್ರಾಯವನ್ನು ನನ್ನ ಅಪ್ಪನ ಬಳಿ ಹೇಳಿಕೊಂಡಿರಲಿಲ್ಲ. ಏಕೆಂದರೆ ಇದನ್ನು ಹೇಳಿಕೊಂಡರೆ ನನ್ನ ಪಪ್ಪನಿಂದ ಅನಾವಶ್ಯಕವಾಗಿ ಬಯಸಿಕೊಳ್ಳಬೇಕಾಗುತ್ತದೆ. ಪಪ್ಪ ಯಾವಾಗಲೂ ಹೇಳುತ್ತಿದ್ದರು, ನಿನಗೆ ಸಂಬಂಧಪಡದ ವಿಷಯದಿಂದ ನೀನು ದೂರವಿರು. ಇದರ ಬಗ್ಗೆ ತಪ್ಪು ಯೋಚನೆ ಮಾಡಿ ತಲೆ ಕೆಡಿಸಿಕೊಳ್ಳಬೇಡ. ಹೀಗಾಗಿ ನಾನು ಯೋಚನೆ ಮಾಡದೆ ಸುಮ್ಮನಿರುವುದೇ ಒಳ್ಳೆಯದು ಎಂದುಕೊಳ್ಳುತ್ತಿದ್ದೆ. ನಾನು ಏನನ್ನೋ ಯೋಚನೆ ಮಾಡಿ ನನ್ನ ಪಪ್ಪನ ಹತ್ತಿರ ಬಂದೆ ಮತ್ತು ಅವರ ಹೆಗಲ ಮೇಲೆ ಕೈ ಹಾಕಿ ಅವರ ಗಮನ ನನ್ನ ಕಡೆ ತಿರುಗುವಂತೆ ಮಾಡಿ, ಪಪ್ಪ ನಿಮಗೆ ಏನಾಯಿತು? ನಾನು ಎಷ್ಟು ಸಮಯದಿಂದ ನೋಡುತ್ತಿದ್ದೇನೆ. ನೀವು ನನಗೆ ತುಂಬ ಬೇಜಾರು ಮತ್ತು ಏನೋ ತೊಂದರೆಯಲ್ಲಿ ಇರುವಂತೆ ಕಾಣುತ್ತೀರಿ. ಎಲ್ಲವೂ ಚೆನ್ನಾಗಿದೆಯಾ? ಅವರು ನನ್ನ ಮಾತನ್ನು ಕೇಳಿ ನನ್ನ ಕಡೆ ತಿರುಗಿ ಹೇಳಿದರು, ನೀನು ಒಂದು ಕೆಲಸ ಮಾಡು, ಆರಾಮ್ ತೆಗೆದುಕೊಳ್ಳಲು ರೂಮಿನ ಒಳಗೆ ಹೋಗು. ನಾನು ಸ್ವಲ್ಪ ಸಮಯದಲ್ಲಿ ಒಂದು ಕೆಲಸ ಮುಗಿಸಿ ಬರುತ್ತೇನೆ. ಹೀಗೆ ಹೇಳಿ ಅವರು ಗಾಡಿಯ ಕಡೆಗೆ ಹೆಜ್ಜೆ ಹಾಕಿದರು. ನಾನು ತುಂಬ ಗಾಬರಿಯಾದೆ. ನಾನು ಅವರನ್ನು ಕರೆಯಲು ಬಯಸುತ್ತಿದ್ದೆ, ಆದರೆ ಕರೆಯಲಿಲ್ಲ. ಏಕೆಂದರೆ ಎಲ್ಲಿಗಾದರೂ ಹೋಗುವಾಗ ಅಥವಾ ಯಾವುದಾದ್ರೂ ಕೆಲಸದ ಮೇಲೆ ಹೋಗುವಾಗ ಹಿಂದಿನಿಂದ ಕರೆಯಬೇಡ ಎಂದು ನನ್ನ ಪಪ್ಪ ಹೇಳುತ್ತಿದ್ದರು. ಅದು ಅಶುಭ ಆಗುತ್ತದೆ. ನನ್ನ ಪಪ್ಪ ಇದರಲ್ಲಿ ತುಂಬ ನಂಬಿಕೆ ಇಟ್ಟಿದ್ದರು. ಹೀಗಾಗಿ ನಾನು ಕರೆಯದಿರುವುದೇ ಒಳ್ಳೆಯದು ಎಂದು ಸುಮ್ಮನಾದೆ. ನಾನು ಮೌನವಾಗಿ ನನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚುವಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯಿತು. ರಾತ್ರಿ 2 ಗಂಟೆಯ ಸಮಯವಾಗಿತ್ತು. ಇಷ್ಟು ಸಮಯದಲ್ಲಿ ಫೋನ್ ಬರುವುದೆಂದರೆ ಅದು ಅಪಾಯದ ಸೂಚನೆಯಾಗಿತ್ತು. ಪಪ್ಪ ಕೂಡ ಮನೆಯಿಂದ ಹೊರಗಡೆ ಇದ್ದರು. ನಾನು ತಕ್ಷಣವೇ ಫೋನ್ ರಿಸೀವ್ ಮಾಡಿದೆ. ಅದು ಅಪರಿಚಿತ ನಂಬರ್ ಆಗಿತ್ತು. ನಾನು ಫೋನ್ ಕಿವಿಗೆ ಹಾಕಿದೆ. ಆ ಕಡೆಯಿಂದ ವಿಶೇಷವಾದ ಪರಿಚಿತ ಧ್ವನಿ ನನ್ನ ಕಿವಿಗೆ ಬಿದ್ದಿತ್ತು. ನೀವು ಚೆನ್ನಾಗಿರಬೇಕೆಂದರೆ ನಿಮ್ಮ ಬಗ್ಗೆ ನೀವು ಎಚ್ಚರವಾಗಿರಿ. ನಿಮ್ಮ ತಂದೆಯಿಂದ ನೀವು ದೂರವಿರಿ. ಇಲ್ಲದಿದ್ದರೆ ನಿಮಗೆ ನಷ್ಟವಾಗುತ್ತದೆ. ನಾನು ತಿರುಗಿ ಏನನ್ನೋ ಹೇಳುವ ಮೊದಲೇ ಮತ್ತು ಏನನ್ನೋ ಅರ್ಥ ಮಾಡಿಕೊಳ್ಳುವ ಮೊದಲೇ ಫೋನ್ ಕಟ್ಟಾಗಿತ್ತು. ನಾನು ಪುನಃ ಆ ನಂಬರಿಗೆ ಡಯಲ್ ಮಾಡಿದೆ. ಏಕೆಂದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಸಂಶಯ ಮೂಡಿತ್ತು. ನನ್ನ ಪಪ್ಪನಿಂದ ನನಗೆ ಯಾವ ತೊಂದರೆ ಆಗುತ್ತದೆ? ಆದರೆ ಆ ನಂಬರ್ ಬಂದಾಗಿತ್ತು. ಅವರು ಯಾರೇ ಆಗಿರಲಿ ನನಗೆ ಏನೋ ಸಂದೇಶ ನೀಡಲು ಬಯಸುತ್ತಿದ್ದಾರೆ. ಆದರೆ ಅವರ ಅರ್ಥವಾಗದ ಮಾತುಗಳು ನನ್ನನ್ನು ತಲ್ಲಣಗೊಳಿಸಿದ್ದವು. ನಾನು ತುಂಬ ಸಮಯ ಮೊಬೈಲನ್ನು ಕೈಯಲ್ಲಿ ಹಾಗೆ ಹಿಡಿದುಕೊಂಡು ಯೋಚಿಸುತ್ತಾ ಕುಳಿತುಕೊಂಡೆ. ನಂತರ ಯಾರೋ ಸ್ನೇಹಿತರು ನನಗೆ ತಮಾಷೆ ಮಾಡುತ್ತಿರಬಹುದು, ನನ್ನನ್ನು ಹೆದರಿಸಲು ಹೀಗೆ ಮಾಡುತ್ತಿರಬಹುದು. ಇಂದು ನನ್ನ ಬರ್ತ್ಡೇ ಇರುವುದರಿಂದ ಹೀಗೆ ಯೋಚನೆ ಮಾಡಿ ನಾನು ನನ್ನ ಗಮನವನ್ನು ಬೇರೆ ಕಡೆ ತಿರುಗಿಸಿದೆ. ಆದರೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅನಿಸುತ್ತಿತ್ತು. ಹಾಗೆ ನನಗೆ ಬುದ್ಧಿ ತಿಳಿದಾಗಿನಿಂದ ಏನೋ ಒಂದು ರೀತಿಯ ಅನುಭವ ಆಗುತ್ತಿತ್ತು. ನನ್ನ ಪಪ್ಪ ಯಾವುದೋ ತಪ್ಪು ಕೆಲಸ ಮಾಡುತ್ತಿದ್ದಾರೆ ಎಂಬಂತೆ ಅವರು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಗಾಬರಿಯಾಗುತ್ತಿದ್ದರು ಮತ್ತು ಅರ್ಧ ರಾತ್ರಿಯಲ್ಲಿ ಎದ್ದು ಮನೆಯಿಂದ ಹೊರಗೆ ಹೋಗುತ್ತಿದ್ದರು ಮತ್ತು ನನ್ನನ್ನು ಎಲ್ಲರಿಂದ ದೂರ ಇಡುತ್ತಿದ್ದರು. ನಾನು ಅವರ ಬಿಸ್ನೆಸ್ನಲ್ಲಿ ಆಸಕ್ತಿ ತೋರಿಸಲು ಪ್ರಯತ್ನಿಸಿದರೆ ಇಲ್ಲವೇ ಅವರ ಆಫೀಸ್ಗೆ ಬರುತ್ತೇನೆಂದು ಹಠ ಮಾಡಿದರೆ ಅವರು ನನ್ನನ್ನು ತಡೆಯುತ್ತಿದ್ದರು. ನೀನು ಅಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ, ನೀನು ಮನೆಯಲ್ಲೇ ಇರು, ನೀನು ಆಫೀಸ್ಗೆ ಬರುವ ಪ್ರಯತ್ನ ಮಾಡಬೇಡ. ನಾನು ಕಾರಣವೇನೆಂದು ಕೇಳಿದರೆ ಅವರು, ಈಗ ನಿನ್ನ ವಯಸ್ಸೆಷ್ಟು? ನೀನು ಈಗಲೇ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಳ್ಳಬೇಕೆಂದುಕೊಂಡಿದ್ದೀಯಾ? ಈಗ ನೀನು ವಿದ್ಯಾಭ್ಯಾಸ ಮುಗಿಸು, ಚೆನ್ನಾಗಿ ಎಂಜಾಯ್ ಮಾಡು. ಈ ವಯಸ್ಸಿನಲ್ಲಿ ಎಂಜಾಯ್ ಮಾಡಬೇಕು. ಆದರೆ ನಾನು ಎಲ್ಲರಿಗಿಂತ ಭಿನ್ನವಾಗಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ಅಮ್ಮನನ್ನು ಕಳೆದುಕೊಂಡಿದ್ದೆ. ನನಗೆ ಯಾರು ಸಹೋದರ ಸಹೋದರಿಯರೂ ಇರಲಿಲ್ಲ. ಹೀಗಿರುವಾಗ ನಾನು ಯಾರ ಜೊತೆ ಆಟ ಆಡೋದು? ನನಗೆ ಒಬ್ಬ ಅಮ್ಮ ಇದ್ದರು. ಅವರು ನಮ್ಮ ಮನೆ ನೌಕರಳು.
ಅವರ ಜೊತೆ ನನ್ನ ಮಾತುಕತೆ ನಡೆಯುತ್ತಿತ್ತು. ಇವರನ್ನು ಬಿಟ್ಟರೆ ನನ್ನ ಪಪ್ಪ, ಇವರ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ. ನನಗೆ ಇಬ್ಬರು ಸ್ನೇಹಿತೆಯರಿದ್ದರು. ಇವರನ್ನು ಬಿಟ್ಟರೆ ಬೇರೆಲ್ಲರೂ ನಾನು ಕೊಡುವ ಪಾರ್ಟಿ ಮತ್ತು ನನ್ನ ಸ್ಟೇಟಸ್ನಿಂದ ನನ್ನ ಹತ್ತಿರ ಬರುತ್ತಿದ್ದರು. ಇದರಿಂದಾಗಿ ನಾನು ತುಂಬ ಗಂಭೀರ ಸ್ವಭಾವದವಳಾಗಿದ್ದೆ. ನಮ್ಮ ಒಂಟಿತನ ನಮ್ಮನ್ನು ಜವಾಬ್ದಾರಿಯುತರನ್ನಾಗಿ ಮಾಡುತ್ತದೆ. ನಾನು ನನ್ನ ಓದು ಪೂರ್ಣಗೊಳಿಸುವ ಮೊದಲೇ ನನ್ನ ತಂದೆಯ ಬಿಸ್ನೆಸ್ ತಿಳಿದುಕೊಳ್ಳಲು ಬಯಸಿದ್ದೆ. ಏಕೆಂದರೆ ನಂತರ ನಾನು ನನ್ನ ತಂದೆಯ ಬಿಸ್ನೆಸ್ ನೋಡಿಕೊಳ್ಳುವ ಅವಶ್ಯಕತೆ ಬಿದ್ದರೆ ಆಗ ನನಗೆ ಎಲ್ಲವೂ ಅರ್ಥವಾಗಿರುತ್ತದೆ. ಆದರೆ ನನ್ನ ಪಪ್ಪ ನನ್ನನ್ನು ಇದರಿಂದ ದೂರ ಇಟ್ಟಿದ್ದರು. ಅವರು ನನಗೆ ಬೇಕಾದಷ್ಟು ಪಾಕೆಟ್ ಮನಿ ಕೊಡುತ್ತಿದ್ದರು. ನನಗೆ ಯಾವತ್ತೂ ಯಾವ ವಸ್ತುವಿನ ಕೊರತೆಯೂ ಮಾಡಲಿಲ್ಲ. ಅವರು ನನ್ನನ್ನು ರಾಜಕುಮಾರಿಯಂತೆ ನೋಡಿಕೊಂಡರು. ಆದರೆ ನಾನು ಕೂಡ ಮನುಷ್ಯಳು. ಇತರರಂತೆ ನಾನು ಜವಾಬ್ದಾರಿ ಹೊಂದಲು ಬಯಸಿದ್ದೆ. ಆದರೆ ನನ್ನ ಪಪ್ಪ ನನಗೆ ಜವಾಬ್ದಾರಿ ನೀಡಲು ತಯಾರಿರಲಿಲ್ಲ. ಹೀಗೆ ಸಮಯ ಕಳೆಯುತ್ತಿತ್ತು. ತುಂಬ ರಾತ್ರಿಯಾಗಿತ್ತು. ಆದರೆ ಪಪ್ಪ ಇಲ್ಲಿವರೆಗೆ ಮನೆಗೆ ಬಂದಿರಲಿಲ್ಲ. ನನ್ನ ಗಮನ ಗೇಟ್ ಕಡೆಗೆ ಇತ್ತು. ನಾನು ಸ್ವಲ್ಪ ಸಮಯ ಯೋಚನೆ ಮಾಡಿ ರಾತ್ರಿ 4 ಗಂಟೆಗೆ ನನ್ನ ತಂದೆಯವರಿಗೆ ಫೋನ್ ಮಾಡಿದೆ. ಅವರ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು. ನನಗೆ ನನ್ನ ಪಪ್ಪ ಎಲ್ಲಿಗೆ ಹೋದರು ಎಂದು ಚಿಂತೆಯಾಗುತ್ತಿತ್ತು. ನಾನು ಹೊರಗೆ ಬಂದು ನೇರವಾಗಿ ವಾಚ್ಮ್ಯಾನ್ ಬಳಿ ಹೋದೆ. ಏಕೆಂದರೆ ಹೆಚ್ಚಾಗಿ ಅವರಿಗೆ ಗೊತ್ತಿರುತ್ತಿತ್ತು ಪಪ್ಪ ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಂದು. ಅವರು ನಿದ್ದೆ ಮಾಡುತ್ತಿದ್ದರು. ಅವರನ್ನು ನಿದ್ದೆಯಿಂದ ಎಬ್ಬಿಸಲು ಹಿಂದೇಟು ಹಾಕುತ್ತಿದ್ದೆ. ಏಕೆಂದರೆ ನಾನು ಹೋಗಿ ಅವರನ್ನು ಎಬ್ಬಿಸಿದರೆ ಅವರ ನಿದ್ದೆ ಹಾಳಾಗುತ್ತದೆ. ಆದರೆ ಇದು ನನ್ನ ತಂದೆಯ ಜೀವದ ಪ್ರಶ್ನೆಯಾಗಿತ್ತು. ಹೀಗೆ ಯೋಚನೆ ಮಾಡಿ ನಾನು ಕಾವಲುಗಾರನ ಬಳಿ ಹೋಗಿ ಅವನನ್ನು ಎಬ್ಬಿಸಿದೆ. ಅವನು ನನ್ನ ಒಂದೇ ಕೂಗಿಗೆ ಗಾಬರಿಯಿಂದ ಎದ್ದನು ಮತ್ತು ನನ್ನನ್ನು ನೋಡಿ ಆಶ್ಚರ್ಯದ ಮುಖಭಾವದಿಂದ ಹೇಳಿದ, ಮೇಡಮ್, ಏನು ವಿಷಯ? ನಾನು ನಿದ್ದೆ ಹೋಗಿಬಿಟ್ಟಿದ್ದೆ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಅವನು ತಡವರಿಸುತ್ತಾ ಹೇಳಿದನು. ನಾನು ಅವನ ಕಡೆ ನೋಡುತ್ತಾ ಏನೂ ಇಲ್ಲವೆನ್ನುವಂತೆ ತಲೆ ಆಡಿಸಿ, ಏನೂ ಇಲ್ಲ, ನನ್ನ ತಂದೆ ಎಲ್ಲಿಗೆ ಹೋಗಿದ್ದಾರೆ ಮತ್ತು ಯಾವಾಗ ಬರುತ್ತಾರೆ ಎಂದು ತಿಳಿದುಕೊಳ್ಳಲು ನಾನು ಅವರಿಗೆ ಫೋನ್ ಮಾಡಿದ್ದೆ. ಅವರ ನಂಬರ್ ಸ್ವಿಚ್ ಆಫ್ ಬರುತ್ತಿದೆ. ನನಗೆ ನಿದ್ದೆ ಬರುತ್ತಿಲ್ಲ. ತುಂಬ ಗಾಬರಿಯಾಗುತ್ತಿದೆ. ನನ್ನ ಮಾತನ್ನು ಕೇಳಿ ಕಾವಲುಗಾರ ನನ್ನನ್ನು ನೋಡುತ್ತಾ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳಿದನು, ಮೇಡಮ್, ಸರ್ ನಿಮಗೆ ಏನು ಹೇಳಬೇಡವೆಂದು ಹೇಳಿದ್ದಾರೆ. ಅವರು ಸ್ವಲ್ಪ ಸಮಯದಲ್ಲಿ ವಾಪಸ್ ಬರುತ್ತಾರೆ. ಅವರು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ನೀವು ಗಾಬರಿಯಾಗಬೇಡಿ. ನಾನು ಸ್ವಲ್ಪ ಸಮಯದ ಹಿಂದೆ ಅವರ ಜೊತೆ ಫೋನಿನಲ್ಲಿ ಮಾತನಾಡಿದ್ದೇನೆ. ಅವರು ಚೆನ್ನಾಗಿದ್ದಾರೆ. ನಾನು ಕೋಪದಿಂದ ಹೇಳಿದೆ. ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಹೇಳಿ, ನನ್ನ ಪಪ್ಪ ಎಲ್ಲಿಗೆ ಹೋಗಿದ್ದಾರೆ ಮತ್ತು ಯಾವ ಕೆಲಸದ ಮೇಲೆ ಹೋಗಿದ್ದಾರೆ? ನೀವು ಯೋಚನೆ ಮಾಡುವ ಅಗತ್ಯ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಹೇಳುವುದಿಲ್ಲ. ಈ ವಿಷಯ ನನಗೆ ಮಾತ್ರ ಗೊತ್ತಿರುತ್ತದೆ. ಅವರು ನನ್ನ ಮಾತು ಮುಗಿಯುವ ಮೊದಲೇ ಹೇಳಿದರು, ಮೇಡಮ್, ನಾನು ಈ ಕೆಲಸವನ್ನು ಮಾಡುವುದಿಲ್ಲ. ನಾನು ಒಬ್ಬ ಪ್ರಾಮಾಣಿಕ ಕೆಲಸಗಾರನಾಗಿದ್ದೇನೆ. ನಾನು ಅವರ ಜೊತೆ ಸೇರಿದಾಗ ನನ್ನ ಹತ್ತಿರ ಏನೂ ಇರಲಿಲ್ಲ. ಅವರು ಯಾವುದೇ ತಪ್ಪು ಕೆಲಸ ಮಾಡಲು ಹೊರಟಿಲ್ಲ. ಅವರು ಬೇಗನೆ ವಾಪಸ್ ಬರುತ್ತಾರೆ. ಸರಿ ಎಂದು ಹೇಳಿ ನಾನು ಸುಮ್ಮನಾದೆ. ಇದು ಸತ್ಯ ಕೂಡ ಆಗಿತ್ತು. ನನ್ನ ತಂದೆ ಎಲ್ಲ ಕೆಲಸಗಾರರು ಅವರಿಗೆ ಪ್ರಾಮಾಣಿಕರಾಗಿದ್ದರು. ಯಾರೂ ಅವರಿಗೆ ದ್ರೋಹ ಮಾಡುತ್ತಿರಲಿಲ್ಲ. ಆಗ ನನ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಯೋಚನೆ ಬಂದಿತ್ತು. ಆದರೆ ಕೃಷ್ಣ ಏಕೆ ನನ್ನ ಪಪ್ಪನ ಮೇಲೆ ಸಂಶಯ ಪಡುತ್ತಿದ್ದಾನೆ? ಈ ಯೋಚನೆಯಲ್ಲಿ ಮುಳುಗಿ ನಾನು ಮೌನವಾಗಿ ನನ್ನ ಕೋಣೆಗೆ ಹೋದೆ. ಸ್ವಲ್ಪ ಸಮಯದ ನಂತರ ನಮ್ಮ ಮನೆಯ ಗೇಟ್ ಬಳಿ ಗಾಡಿ ನಿಂತ ಶಬ್ದವಾಯಿತು. ಅಂದರೆ ಪಪ್ಪ ಬಂದಿದ್ದಾರೆ. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ ಮತ್ತು ತಕ್ಷಣವೇ ಎದ್ದು ಕಿಟಕಿಯ ಬಳಿ ಬಂದು ನಿಂತೆ. ನನ್ನ ಯೋಚನೆ ಸರಿಯಾಗಿತ್ತು. ಪಪ್ಪ ಕಾವಲುಗಾರನ ಬಳಿ ಏನೋ ಮಾತನಾಡುತ್ತಿದ್ದರು. ಕಾವಲುಗಾರ ನನ್ನ ಬಗ್ಗೆ ಪಪ್ಪನ ಹತ್ತಿರ ಹೇಳಿರಬಹುದು. ಅವರು ನನ್ನ ಕಡೆ ನೋಡಿದರು. ನಾನು ಕಿಟಕಿಯ ಬಳಿ ನಿಂತುಕೊಂಡಿದ್ದೆ. ತಕ್ಷಣವೇ 2 ಹೆಜ್ಜೆ ಹಿಂದಕ್ಕೆ ಸರಿದೆ. ಏನೇ ಆದರೂ ನಾನು ನನ್ನ ತಂದೆಗೆ ಹೆದರುತ್ತಿದ್ದೆ. ರಾತ್ರಿಯ ಸಮಯ ನಾನು ಎಚ್ಚರವಾಗಿರುವುದನ್ನು ನೋಡಿದರೆ ಅವರು ಕೋಪ ಮಾಡಿಕೊಳ್ಳುತ್ತಿದ್ದರು. ನಾನು ತಟ್ಟನೆ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡೆ. ಪಪ್ಪ ಮನೆಗೆ ಬಂದಿದ್ದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗಿತ್ತು. ಕಣ್ಣು ಮುಚ್ಚಿದ ತಕ್ಷಣ ನನಗೆ ಗಾಢ ನಿದ್ರೆ ಹತ್ತಿತ್ತು. ದಿನಗಳು ನಿಧಾನಕ್ಕೆ ಕಳೆಯುತ್ತಿದ್ದವು. ನನ್ನ ಬರ್ತ್ಡೇ ಕಳೆದು 15 ದಿನಗಳು ಕಳೆದಿದ್ದವು. ನನ್ನ ಪ್ರತಿದಿನದ ಜೀವನ ಎಂದಿನಂತೆ ಕಳೆಯುತ್ತಿತ್ತು. ಬೆಳಿಗ್ಗೆ ಏಳುವುದು, ರೆಡಿಯಾಗಿ ತಿಂಡಿ ತಿಂದು ಕಾಲೇಜಿಗೆ ಹೋಗುವುದು, ಅಲ್ಲಿಂದ 2 ಗಂಟೆಗೆ ಮನೆಗೆ ಬರುವುದು, ಸ್ವಲ್ಪ ಸಮಯ ಅಮ್ಮನ ಹತ್ತಿರ ಮಾತನಾಡುವುದು, ನಂತರ ರೆಸ್ಟ್ ತೆಗೆದುಕೊಳ್ಳುವುದು, ಪುನಃ 4 ಗಂಟೆಗೆ ಟ್ಯೂಷನ್ಗೆ ಹೋಗುವುದು, ಅಲ್ಲಿ ಓದುವುದು, ನಂತರ 6 ಗಂಟೆಗೆ ಮನೆಗೆ ಬಂದು ನನ್ನ ಕೋಣೆಗೆ ಹೋಗಿ ಮೊಬೈಲ್, ಟಿವಿ ಇತ್ಯಾದಿಗಳನ್ನು ನೋಡುವುದು. ಇದು ನನ್ನ ದಿನಚರಿಯಾಗಿತ್ತು. ಆದರೆ ಇಂದು ನನ್ನ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿತ್ತು. ನಾನು ನನ್ನ ಕೋಣೆಯಲ್ಲಿ ಕಂಪ್ಯೂಟರ್ ಎದುರು ಕುಳಿತು ಕೆಲಸ ಮಾಡುತ್ತಿದ್ದೆ. ಅಷ್ಟರಲ್ಲಿ ಅಮ್ಮಾಜಿ ಒಳಗೆ ಬಂದು ನನ್ನನ್ನು ನೋಡಿ, ಏನು ಮಾಡುತ್ತಿರುವೆ ನನ್ನ ಮಗಳೇ? ಅವರ ಮಾತುಗಳಲ್ಲಿ ಯಾವಾಗಲೂ ಪ್ರೀತಿ ತುಂಬಿರುತ್ತಿತ್ತು. ನಾನು ಅವರ ಕಡೆ ನೋಡುತ್ತಾ ಹೇಳಿದೆ, ಯಾಕೆ ಅಮ್ಮಾಜಿ ನೀವು ಈ ರೀತಿ ಕೇಳುತ್ತಿದ್ದೀರಿ? ನಾನು ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದ್ದೇನೆ. ನಾನು ಚೆನ್ನಾಗಿ ಕೆಲಸ ಮಾಡಿದರೆ ನನಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತದೆ. ಅವರು ತಕ್ಷಣ ನನ್ನ ಬಳಿಗೆ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ನನ್ನ ಮಗಳು ಇಷ್ಟು ಚೆನ್ನಾಗಿರುವಾಗ ಅವಳಿಗೆ ಮಾರ್ಕ್ಸ್ ಕೂಡ ಚೆನ್ನಾಗಿ ಬಂದೇ ಬರುತ್ತದೆ. ಒಳ್ಳೆಯದು. ನಾನು ಯೋಚನೆ ಮಾಡಿದ್ದೇನೆ. ಇಂದು ನಾನು ಮತ್ತು ನನ್ನ ಮಗಳು ಮಾರ್ಕೆಟಿಗೆ ಹೋಗುತ್ತಿದ್ದೇವೆ. ನಾನು ಒಂದು ಕ್ಷಣ ಮೌನವಾದೆ. ನನ್ನ ಪಪ್ಪ ನನಗೆ ಯಾವ ವಿಷಯದಲ್ಲಿಯೂ ತಡೆಯುತ್ತಿರಲಿಲ್ಲ.
ನನಗೆ ಎಲ್ಲಿಗೆ ಹೋಗಬೇಕು ಅನಿಸುತ್ತಿತ್ತೋ ನಾನು ಅಲ್ಲಿಗೆ ಹೋಗುತ್ತಿದ್ದೆ. ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗುತ್ತಿದ್ದೆ. ಏನಾದರೂ ಖರೀದಿಸುತ್ತಿದ್ದರೆ ಶಾಪಿಂಗ್ ಮಾಲ್ಗೆ ಹೋಗುತ್ತಿದ್ದೆ. ಈಗ ಇದ್ದಕ್ಕಿದ್ದಂತೆ ಅಮ್ಮಾಜಿ ಬಂದು ಮಾರ್ಕೆಟ್ಗೆ ಹೋಗಬೇಕೆಂದು ತಿಳಿಸಿದಾಗ ನಾನು ಸ್ವಲ್ಪ ಸಮಯ ಮೌನವಾದೆ. ನನಗೆ ಮಾರ್ಕೆಟಿಗೆ ಹೋಗುವ ಮನಸ್ಸಿರಲಿಲ್ಲ, ಏಕೆಂದರೆ ನನ್ನ ಪ್ರಾಜೆಕ್ಟ್ ವರ್ಕ್ ಮುಗಿಸಬೇಕಿತ್ತು. ನಾನು ಅಮ್ಮಾಜಿಯ ಕಡೆ ನೋಡುತ್ತಾ ವಿನಯದಿಂದ ಹೇಳಿದೆ, ಅಮ್ಮಾಜಿ, ಇಂದು ಆಗುವುದಿಲ್ಲ, ನಾಳೆ ಹೋಗೋಣ. ನಾನು ಇಂದು ಈ ಪ್ರಾಜೆಕ್ಟ್ ಪೂರ್ತಿಗೊಳಿಸಬೇಕು. ನಾಳೆ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ನನ್ನ ಮಾತು ಮುಗಿಯುವ ಮೊದಲೇ ಅವರು ಹೇಳಿದರು, ನನಗೆ ಅದೆಲ್ಲ ಗೊತ್ತಿಲ್ಲ. ನಿನ್ನ ಇಂಗ್ಲೀಷ್ ನನ್ನ ಬಳಿ ಹೇಳಬೇಡ. ನೀನು ನನ್ನ ಜೊತೆ ಬರುತ್ತಿದ್ದೀಯಾ ಅಷ್ಟೇ. ಸರಿ, ನಾನು ಬಟ್ಟೆ ಬದಲಾಯಿಸಿ ಬರುತ್ತೇನೆ. ನೀನು ತಯಾರಾಗಿರು. ಅವರು ಅಧಿಕಾರದ ಧ್ವನಿಯಲ್ಲಿ ಹೇಳಿ ಅಲ್ಲಿಂದ ಹೋದರು. ನಾನು ನನ್ನ ತಲೆ ಹಿಡಿದುಕೊಂಡು ಕುಳಿತುಕೊಂಡೆ. ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ನನಗೆ ಅಮ್ಮಾಜಿಯ ಮನಸ್ಸನ್ನು ನೋಯಿಸಲು ಇಷ್ಟವಿರಲಿಲ್ಲ. ಹಾಗೆ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುವುದು ಅವಶ್ಯಕವಾಗಿತ್ತು. ಸ್ವಲ್ಪ ಸಮಯ ಯೋಚಿಸಿದ ನಂತರ ನಾನು ಅಮ್ಮಾಜಿಯ ಜೊತೆ ಹೋಗಲು ನಿರ್ಧರಿಸಿದೆ. ಅವರು ನನ್ನ ಬಳಿ ಬಂದು ಇಷ್ಟು ಪ್ರೀತಿಯಿಂದ ಕರೆದಿರುವಾಗ ನಾನು ಅವರ ಜೊತೆ ಹೋಗದೇ ಇರುವುದು ಸರಿ ಬರುವುದಿಲ್ಲ. ಹೀಗೆ ಯೋಚಿಸಿ ನಾನು ಕಂಪ್ಯೂಟರ್ ಆಫ್ ಮಾಡಿ ಬಟ್ಟೆ ಬದಲಾಯಿಸಿದೆ. ನಾನು ಗುಲಾಬಿ ಬಣ್ಣದ ಟೀ ಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ರೂಮಿನಿಂದ ಹೊರಬಂದೆ. ಅಮ್ಮಾಜಿ ಬಿಳಿ ಸೀರೆ ಉಟ್ಟು ನನಗಾಗಿ ಕಾಯುತ್ತಿದ್ದರು. ನಾನು ಅವರ ಹತ್ತಿರ ಬಂದು ಹೋಗೋಣವಾ ಎಂದು ಹೇಳಿದೆ. ನಾವು ಬರುತ್ತಿದ್ದಂತೆ ಡ್ರೈವರ್ ಕಾರಿನ ಬಾಗಿಲು ತೆರೆದರು. ನಾನು ಅಮ್ಮಾಜಿಯ ಜೊತೆ ಹಿಂದೆ ಕುಳಿತುಕೊಂಡೆ. ಅವರನ್ನು ನೋಡುತ್ತಾ, ಈಗ ಹೇಳಿ, ನಾವು ಎಲ್ಲಿಗೆ ಹೋಗಬೇಕು ಮತ್ತು ಏನು ತೆಗೆದುಕೊಳ್ಳಬೇಕು? ಅವರು ತಕ್ಷಣವೇ ಹೇಳಿದರು, ನಾನು ನನ್ನ ಮಗಳಿಗೆ ಹುಟ್ಟುಹಬ್ಬದ ಉಡುಗೊರೆ ಕೊಡಲಿಲ್ಲ. ಈ ಬಾರಿಯ ನನ್ನ ಸಂಬಳ ಯಜಮಾನರು ಸ್ವಲ್ಪ ಲೇಟಾಗಿ ಕೊಟ್ಟಿದ್ದಾರೆ. ನಡಿ, ಈಗ ನಾನು ನಿನಗೆ ಉಡುಗೊರೆ ಕೊಡುತ್ತೇನೆ. ನಾವು ನಮ್ಮ ಮನೆಯ ಹತ್ತಿರದಲ್ಲಿ ಇರುವ ಮಾರ್ಕೆಟಿಗೆ ಹೋಗಿದ್ದೆವು. ನಾನು ಅವರ ಮಾತಿಗೆ ಮುಗುಳ್ನಕ್ಕು ಹೇಳಿದೆ, ನೀವೇ ನನಗೆ ದೊಡ್ಡ ಉಡುಗೊರೆ. ನನಗೆ ಬೇರೆಯ ಉಡುಗೊರೆಯ ಅವಶ್ಯಕತೆಯೂ ಇಲ್ಲ. ನನ್ನ ಬರ್ತ್ಡೇ ಮುಗಿದು ತುಂಬ ದಿನಗಳು ಕಳೆದಿವೆ. ನೀವು ಇದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇರಲಿಲ್ಲ. ಅವರು ನನ್ನ ಮಾತು ಮುಗಿಯುವ ಮೊದಲೇ ಹೇಳಿದರು, ಹೌದು, ನಾವು ಸೇವಕರು. ನೀವು ನಮ್ಮ ಉಡುಗೊರೆಯನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಬೇರೆಯವರ ಉಡುಗೊರೆಯ ರೀತಿ ನೀವು ನನ್ನ ಉಡುಗೊರೆಯನ್ನು ಬಿಸಾಡುವಿರಿ. ಅವರ ಮಾತು ಕೇಳಿ ನನ್ನ ಮುಖ ಕೆಂಪಾಗಿತ್ತು. ನಾನು ಹೇಳಿದೆ, ಅಮ್ಮಾಜಿ, ಹಾಗೇನೂ ಇಲ್ಲ. ನಾನು ನಿಮಗೆ ಸುಮ್ಮನೆ ಯಾಕೆ ಖರ್ಚು ಎಂದು ಹೇಳಿದ್ದೆ. ಒಳ್ಳೆಯದು, ಸರಿ, ಅದು ಬಿಟ್ಟಾಕಿ. ಈಗ ನಡೆಯಿರಿ. ನೀವು ನನಗೆ ಏನು ಉಡುಗೊರೆ ಕೊಡುತ್ತೀರೋ ಕೊಡಿ. ನನಗೆ ತುಂಬ ಖುಷಿಯಾಗುತ್ತದೆ. ಹೀಗೆ ಹೇಳಿ ನಾನು ಹತ್ತಿರದ ಮಾರ್ಕೆಟಿಗೆ ಹೋಗುವಂತೆ ಡ್ರೈವರ್ಗೆ ಸೂಚನೆ ನೀಡಿದೆ. ಸ್ವಲ್ಪ ಸಮಯದ ನಂತರ ನಾವು ಮಾರ್ಕೆಟ್ ತಲುಪಿದೆವು. ಅಮ್ಮಾಜಿ ಶಾಪಿಂಗ್ನಲ್ಲಿ ಮಗ್ನರಾಗಿದ್ದರು ಮತ್ತು ನಾನು ನನ್ನ ಶಾಪಿಂಗ್ ಮಾಡುತ್ತಿದ್ದೆ. ನಾವು ಮಾರ್ಕೆಟ್ಗೆ ಬಂದು ಸ್ವಲ್ಪ ಸಮಯ ಕಳೆದಿತ್ತು. ನನಗೆ ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆಂದು ಅನಿಸುತ್ತಿತ್ತು. ನಾನು ಹಿಂತಿರುಗಿ ನೋಡಿದೆ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಾನು ಪುನಃ ಶಾಪಿಂಗ್ನಲ್ಲಿ ತೊಡಗಿಕೊಂಡೆ. ನನಗೆ ಹಿಂದಿನಿಂದ ಯಾರೋ ನನ್ನ ಹೆಸರು ಕರೆದು ಕೂಗಿದಂತೆ ಆಯಿತು. ನಾನು ತಕ್ಷಣವೇ ತಿರುಗಿ ನೋಡಿದೆ. ಅಲ್ಲಿ ಕೃಷ್ಣ ನಿಂತಿದ್ದನು. ಅವನು ಬಿಳಿ ಶರ್ಟ್, ಕಪ್ಪು ಪ್ಯಾಂಟ್ ಧರಿಸಿದ್ದನು. ಅವನು ನೋಡಲು ಆಕರ್ಷಕವಾಗಿ ಕಾಣುತ್ತಿದ್ದನು. ನಾನು ಒಂದು ಕ್ಷಣ ಅವನನ್ನೇ ನೋಡುತ್ತಾ ನಿಂತುಬಿಟ್ಟೆ. ನನಗೆ ಅವನನ್ನು ನೋಡಿ ಆಶ್ಚರ್ಯವಾಯಿತು. ಅವನು ತುಂಬ ಬದಲಾಗಿದ್ದನು. ಒಂದು ಕ್ಷಣ ನನಗೆ ಅವನನ್ನು ಗುರುತಿಸುವುದೇ ಕಷ್ಟವಾಯಿತು. ಆದರೆ ಅವನನ್ನು ಕೆಲಸದಿಂದ ತೆಗೆದುಹಾಕಿ ಕೇವಲ 15 ದಿನ ಕಳೆದಿತ್ತು. ಸಾಮಾನ್ಯವಾಗಿ ನಾನು ಅವನನ್ನು ಮರೆಯಬಾರದಾಗಿತ್ತು. ಅವನು ನನ್ನನ್ನು ನೋಡಿ, ಮೇಡಮ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಎಂದು ಕೇಳಿದನು. ಅವನು ಮಾತನಾಡುವ ರೀತಿ ಕೂಡ ಬದಲಾಗಿತ್ತು. ಅವನು ನನಗೆ ಚಿಕ್ಕ ಯಜಮಾನಿ ಎಂದು ಕರೆಯುತ್ತಿದ್ದ. ನಾನು ಅವನನ್ನು ನೋಡುತ್ತಾ, ಹೌದು ಕೃಷ್ಣ, ನಾನು ಚೆನ್ನಾಗಿದ್ದೇನೆ ಮತ್ತು ಆರೋಗ್ಯವಾಗಿದ್ದೇನೆ. ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಆ ದಿನ ನನ್ನ ಪಪ್ಪ ನಿಮ್ಮ ಜೊತೆ ಆ ರೀತಿ ನಡೆದುಕೊಂಡಿದ್ದಕ್ಕಾಗಿ ನಾನು ನಿಮ್ಮ ಬಳಿ ಕ್ಷಮೆ ಕೇಳುತ್ತೇನೆ. ಅವರು ಆ ರೀತಿ ನಡೆದುಕೊಳ್ಳಬಾರದಿತ್ತು. ಅದು ಸ್ವಲ್ಪ ಅವರು ನಾನು ಮುಂದೆ ಹೇಳುವುದನ್ನು ತಡೆದು, ಕೃಷ್ಣ, ನಾನು ನಿಮ್ಮನ್ನು ತುಂಬ ದಿನಗಳಿಂದ ಹಿಂಬಾಲಿಸುತ್ತಿದ್ದೇನೆ. ನಿಮ್ಮನ್ನು ಭೇಟಿಯಾಗಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಧೈರ್ಯ ಬರಲಿಲ್ಲ. ನಿಮ್ಮ ಜೊತೆ ಗಾರ್ಡ್ಸ್ ಕೂಡ ಇರುತ್ತಾರೆ ಮತ್ತು ನೀವು ಯಾವಾಗಲೂ ಬ್ಯುಸಿಯಾಗಿರುತ್ತೀರಿ. ಇಂದು ನೀವು ಸಮಯ ಮಾಡಿಕೊಂಡು ಶಾಪಿಂಗ್ಗೆ ಬಂದಿದ್ದೀರಿ. ನಾನು ತಲೆ ಆಡಿಸಿದೆ. ನೀವು ನಾನು ಕೊಟ್ಟ ಉಡುಗೊರೆ ಓಪನ್ ಮಾಡಿದ್ದೀರಾ? ಅವನ ಈ ಪ್ರಶ್ನೆಯಿಂದ ನಾನು ತಬ್ಬಿಬ್ಬಾದೆ. ನನ್ನ ಹತ್ತಿರ ಎಷ್ಟೇ ಸಂಪತ್ತಿದ್ದರೂ ನಾನೊಬ್ಬಳು ಸಾಮಾನ್ಯ ಹುಡುಗಿಯಾಗಿದ್ದೆ. ನಾನು ಯಾರ ಬಳಿಯೂ ಅಹಂಕಾರ ತೋರಿಸುತ್ತಿರಲಿಲ್ಲ. ಎಲ್ಲರಿಗೂ ಗೌರವ ಕೊಡುತ್ತಿದ್ದೆ. ಯಾರನ್ನು ಕೀಳು ಎಂದುಕೊಳ್ಳುತ್ತಿರಲಿಲ್ಲ. ನಾನು ಕೃಷ್ಣನಿಗೆ ಹೇಳಿದೆ, ಇಲ್ಲ, ಇಲ್ಲಿಯವರೆಗೆ ಅವಕಾಶ ಸಿಗಲಿಲ್ಲ. ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಇಲ್ಲಿಯವರೆಗೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಖಂಡಿತವಾಗಿಯೂ ನೋಡುತ್ತೇನೆ. ನೀವು ಬೇಜಾರಾಗಬೇಡಿ. ಉಡುಗೊರೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಅದನ್ನು ಸುರಕ್ಷಿತವಾಗಿ ಇಟ್ಟಿದ್ದೇನೆ. ನೀವು ನನಗೆ ಏನು ಕೊಟ್ಟಿದ್ದೀರಿ ಎಂದು ಇವತ್ತು ಹೋಗಿ ನೋಡುತ್ತೇನೆ. ಅಷ್ಟರಲ್ಲಿ ಅವನು ನನ್ನ ಹೆಗಲ ಮೇಲೆ ಕೈ ಹಾಕಿ ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದನು, ನಿಮಗೆ ಒಳ್ಳೆಯದಾಗುತ್ತದೆ ಮೇಡಮ್. ನೀವು ನಾನು ಕೊಟ್ಟಿರೋ ಉಡುಗೊರೆಯನ್ನು ಆದಷ್ಟು ಬೇಗ ಓಪನ್ ಮಾಡಿ ನೋಡಿ. ಇಲ್ಲದಿದ್ದರೆ ಕಾಲ ಮಿಂಚಿ ಹೋಗುತ್ತದೆ. ನಿಮಗೆ ಸತ್ಯ ತಿಳಿದುಕೊಳ್ಳುವ ಮನಸ್ಸಿದ್ದರೆ ನನ್ನ ಉಡುಗೊರೆಯ ಬಾಕ್ಸಿನಲ್ಲಿ ಒಂದು ಫೋನ್ ನಂಬರ್ ಇದೆ. ಅದಕ್ಕೆ ಕಾಲ್ ಮಾಡಿ. ನಾನು ನಿಮಗೆ ಸತ್ಯ ತಿಳಿಸುತ್ತೇನೆ. ಹೀಗೆ ಹೇಳಿ ಅವರು ಅಲ್ಲಿಂದ ನಾಪತ್ತೆಯಾದರು. ನಾನು ಸುತ್ತಲೂ ನೋಡಿದೆ. ಅವನು ಜನರ ಗುಂಪಿನಲ್ಲಿ ಎಲ್ಲೋ ಕಳೆದು ಹೋಗಿದ್ದ. ನನಗೆ ಮಾರ್ಕೆಟಿಗೆ ಬರುವ ಮನಸ್ಸಿರಲಿಲ್ಲ. ಆದರೂ ಅಮ್ಮಾಜಿಯ ಸಂತೋಷಕ್ಕಾಗಿ ಬಂದಿದ್ದೆ.
ಇದ್ದಕ್ಕಿದ್ದಂತೆ ಅಮ್ಮಾಜಿ ನನ್ನ ಎದುರಿಗೆ ಪ್ರತ್ಯಕ್ಷರಾದರು ಮತ್ತು ನನಗೆ ಒಂದು ಶಾಪಿಂಗ್ ಬ್ಯಾಗ್ ಕೊಡುತ್ತಾ ಹೇಳಿದರು, ಕ್ಷಮಿಸು, ತುಂಬ ತಡವಾಗಿ ಉಡುಗೊರೆ ಕೊಡುತ್ತಿದ್ದೇನೆ, ಆದರೆ ನೆನಪಿಟ್ಟುಕೋ, ತುಂಬ ಪ್ರೀತಿಯಿಂದ ಇದನ್ನು ಕೊಡುತ್ತಿದ್ದೇನೆ. ನಾನು ನಗುಮುಖದಿಂದ ಅದನ್ನು ತೆಗೆದುಕೊಂಡು, ನೀವು ಇನ್ನೇನಾದರೂ ತೆಗೆದುಕೊಳ್ಳುವುದಿದ್ದರೆ ತೆಗೆದುಕೊಳ್ಳಿ, ನಾನು ಬಿಲ್ ಪೇ ಮಾಡುತ್ತೇನೆ, ನೀವು ಮುಜುಗರ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಏನೂ ಇಲ್ಲ ಎನ್ನುವಂತೆ ತಲೆ ಆಡಿಸಿ ನನ್ನ ಕೈ ಹಿಡಿದು ಗಾಡಿಯ ಕಡೆ ಕರೆದುಕೊಂಡು ಹೋದರು. ನನ್ನ ಇಷ್ಟದ ಇನ್ನೂ ಒಂದೆರಡು ವಸ್ತು ತೆಗೆದುಕೊಳ್ಳಬೇಕಿತ್ತು, ಆದರೆ ಕೃಷ್ಣನ ಮಾತಿನಿಂದ ನಾನು ವಿಚಲಿತಗೊಂಡಿದ್ದೆ. ಅವನು ಅಂತಹ ಯಾವ ಗಿಫ್ಟ್ ಕೊಟ್ಟಿರಬಹುದು? ಆ ಗಿಫ್ಟ್ ಬಾಕ್ಸಿನ ಒಳಗೆ ಏನಿರಬಹುದು? ನನ್ನ ಜೀವನವನ್ನು ಬದಲಾಯಿಸುವಂಥದ್ದು ಯಾವ ಅಪಾಯ ಇದೆ? ಮತ್ತು ಬಾಕ್ಸಿನ ಒಳಗಿರುವ ನಂಬರ್, ಇದೆಲ್ಲ ಏನು ಕತೆ? ನಾನು ಇದನ್ನು ತಿಳಿದುಕೊಳ್ಳಬೇಕಿತ್ತು. ಹಾಗಾಗಿ ಬೇಗನೆ ಮನೆಗೆ ಬಂದೆ. ಡ್ರೈವರ್ ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದ. ಅಮ್ಮಾಜಿ ರೆಸ್ಟ್ ತೆಗೆದುಕೊಳ್ಳಲು ಕ್ವಾರ್ಟರ್ಸ್ಗೆ ಹೋದರು. ನಾನು ಬೇಗನೆ ನನ್ನ ಕೋಣೆಗೆ ಬಂದು ಗಿಫ್ಟ್ ಬಾಕ್ಸ್ ಹುಡುಕಿದೆ. ಹುಚ್ಚಿಯಂತೆ ಪೂರ್ತಿ ಕೋಣೆಯಲ್ಲಿರುವ ವಸ್ತುಗಳನ್ನು ಚೆಲ್ಲಾಪಿಲಿ ಮಾಡಿದ್ದೆ, ಆದರೆ ನನಗೆ ಎಲ್ಲೂ ಗಿಫ್ಟ್ ಬಾಕ್ಸ್ ಸಿಗಲಿಲ್ಲ. ನಂತರ ನನಗೆ ಆ ಗಿಫ್ಟ್ ಬಾಕ್ಸ್ ಒಬ್ಬ ನೌಕರರ ಕೈಗೆ ಕೊಟ್ಟಿರುವುದು ನೆನಪಾಯಿತು. ಅವರು ಯಾರು ಎಂದು ನೆನಪು ಮಾಡಿಕೊಂಡೆ. ಅವರು ಅಮ್ಮಾಜಿಯ ಸಂಬಂಧಿಕರೇ ಆಗಿದ್ದರು. ನಂತರ ಕೆಳಗಿಳಿದು ಬಂದು ನಾಗಮ್ಮ ನಾಗಮ್ಮ ಎಂದು ಕೂಗಿದೆ. ಅವರು ನನ್ನ ಒಂದೇ ಕೂಗಿಗೆ ನನ್ನ ಎದುರು ಪ್ರತ್ಯಕ್ಷರಾಗಿದ್ದರು. ನಾನು ಅವರಿಗೆ ಕೇಳಿದೆ, ನಾನು ಆ ದಿನ ಕೊಟ್ಟಿರೋ ಗಿಫ್ಟ್ ಬಾಕ್ಸ್ ಎಲ್ಲಿ ಇಟ್ಟಿದ್ದೀರಿ? ನಾನು ಕೇಳಿರುವ ಪ್ರಶ್ನೆಗೆ ಅವರ ಮುಖದಲ್ಲಿ ಗೊತ್ತಿಲ್ಲ ಎನ್ನುವ ಭಾವನೆ ಕಾಣುತ್ತಿತ್ತು. ಮೇಡಮ್, ನೀವು ಏನು ಕೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಯಾವ ಉಡುಗೊರೆ? ನಾನು ನನ್ನ ಹುಟ್ಟುಹಬ್ಬದ ದಿನ ನಿಮಗೆ ಒಂದು ಕೆಂಪು ಬಣ್ಣದ ಬಾಕ್ಸ್ ಕೊಟ್ಟು ಹೇಳಿದ್ದೆ, ಇದನ್ನು ಜೋಪಾನವಾಗಿ ಒಳಗೆ ಇಟ್ಟಿರಿ ಎಂದು. ಇದನ್ನು ಕೇಳಿದ ಅವರ ಮುಖದಲ್ಲಿ ಒಂದು ಬೇಸರದ ನೆರಳು ಮೂಡಿತು. ಅವರು ಸ್ವಲ್ಪ ಗಾಬರಿಯ ಧ್ವನಿಯಲ್ಲಿ ಹೇಳಿದರು, ಆ ದಿನ ನಿಮ್ಮ ತಂದೆಯವರ ಕೋಪವನ್ನು ನೋಡಿ ನಾನು ಆ ಬಾಕ್ಸನ್ನು ಕಸದ ಬುಟ್ಟಿಗೆ ಎಸೆಯಬೇಕು ಎಂದುಕೊಂಡೆ. ನಾನು ಅದನ್ನು ಗಾಬರಿಯಿಂದ ಎಲ್ಲಿ ಇಟ್ಟಿದ್ದೇನೆ ಎಂದು ನೆನಪಿಗೆ ಬರುತ್ತಿಲ್ಲ, ಆದರೆ ನಾನು ಅದನ್ನು ಅಡುಗೆ ಮನೆಯಲ್ಲಿ ಇಟ್ಟಿರಬಹುದು. ನಾನು ಅದನ್ನು ಈಗಲೇ ಹುಡುಕುತ್ತೇನೆ. ನಾನು ಸರಿ ಎನ್ನುವಂತೆ ತಲೆ ಆಡಿಸಿದೆ ಮತ್ತು ಅವರ ಜೊತೆ ನಾನು ಅದನ್ನು ಹುಡುಕಲು ಶುರು ಮಾಡಿದೆ. ಆ ಉಡುಗೊರೆಯಲ್ಲಿ ಒಂದು ರಹಸ್ಯ ಅಡಗಿತ್ತು. ಅದನ್ನು ನಾನು ತಿಳಿದುಕೊಳ್ಳಬೇಕಿತ್ತು. ಇದು ನನಗೆ ಟೆನ್ಷನ್ ಕೊಡುತ್ತಿತ್ತು. ನಾನು ಹಾಲ್, ಅಡುಗೆ ಮನೆ ಎಲ್ಲ ಕಡೆ ಹುಡುಕಿದೆ, ಆದರೆ ಅದು ಎಲ್ಲೂ ಸಿಗಲಿಲ್ಲ. ನಾನು ಕೋಪದಿಂದ ನಾಗಮ್ಮನ ಕಡೆ ನೋಡಿದೆ. ಅವಳು ತಕ್ಷಣ, ಮೇಡಮ್, ನಾನು ಅಡುಗೆ ಮನೆಯಲ್ಲಿ ಇನ್ನೊಮ್ಮೆ ನೋಡುತ್ತೇನೆ, ಅಲ್ಲಿ ಇರಬಹುದು. ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಯೋಚನೆ, ಹೇಗಾದರೂ ಮಾಡಿ ಆ ಉಡುಗೊರೆಯನ್ನು ಹುಡುಕಲೇಬೇಕು, ಅದರಲ್ಲಿರುವ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ನಾನು ಡ್ರಾಯಿಂಗ್ ರೂಮ್ ಕಡೆ ಹೋಗುತ್ತಿದ್ದೆ. ಆಕಸ್ಮಿಕವಾಗಿ ನಾನು ಡ್ರಾಯಿಂಗ್ ರೂಮಿನ ಒಂದು ಬದಿಯಲ್ಲಿ ಕೆಂಪು ಬಣ್ಣದ ಬಾಕ್ಸ್ ಇರುವುದನ್ನು ನೋಡಿದೆ. ಹೌದು, ಅದೇ ಬಾಕ್ಸ್ ಆಗಿತ್ತು. ಕೃಷ್ಣ ನನಗೆ ನನ್ನ ಬರ್ತ್ಡೇ ದಿನ ಕೊಟ್ಟಿರುವುದು. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ ಮತ್ತು ನಾಗಮ್ಮನಿಗೆ ಬಾಕ್ಸ್ ಹುಡುಕುವುದು ಬೇಡ, ಅದು ನನಗೆ ಸಿಕ್ಕಿದೆ ಎಂದು ಹೇಳಿದೆ. ನಾನು ಅಲ್ಲೇ ಕುಳಿತು ಬಾಕ್ಸ್ ಓಪನ್ ಮಾಡಲು ಯೋಚಿಸಿದೆ. ಅದು ಒಂದು ಸಾಧಾರಣ ಬಾಕ್ಸ್ ಆಗಿತ್ತು. ಒಂದು ಕಡೆ ನನಗೆ ಭಯವೂ ಆಗುತ್ತಿತ್ತು. ಈ ಬಾಕ್ಸ್ನಲ್ಲಿ ಅಂಥದ್ದೇನಿರಬಹುದು ಎಂದು, ನನ್ನನ್ನು ಅಪಾಯದಿಂದ ಪಾರು ಮಾಡುವಂಥದ್ದು, ನನ್ನ ಜೀವ ಉಳಿಸುವಂಥದ್ದು. ಈ ಯೋಚನೆ ನನ್ನ ಮನಸ್ಸಿನಲ್ಲಿ ವಿಚಿತ್ರ ರೀತಿಯ ತಳಮಳ ಉಂಟು ಮಾಡಿತ್ತು. ಒಂದು ಕ್ಷಣ ಯೋಚನೆ ಮಾಡಿದೆ, ಇಲ್ಲಿ ಪಪ್ಪ ಕ್ಯಾಮೆರಾ ಕೂಡ ಫಿಕ್ಸ್ ಮಾಡಿರಬಹುದು. ನಾನು ಬಾಕ್ಸ್ ಎತ್ತಿಕೊಂಡು ನನ್ನ ಕೋಣೆಗೆ ಹೋದೆ ಮತ್ತು ಬಾಕ್ಸಿನ ಗಮ್ ಟೇಪ್ ತೆಗೆದೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಬಾಕ್ಸ್ ತೆರೆದು ನೋಡಿದಾಗ ಅದರಲ್ಲಿ ಒಂದು ಪತ್ರವಿತ್ತು. ಈಗ ನನ್ನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದವು. ಆ ಪತ್ರದಲ್ಲಿ ಏನಿರಬಹುದು ಎನ್ನುವ ಕುತೂಹಲ ಹೆಚ್ಚಾಯಿತು. ನನ್ನ ಕೈ ಕಂಪಿಸುತ್ತಿತ್ತು. ನಾನು ಆ ಪತ್ರವನ್ನು ತೆಗೆದು ಓದಲು ಶುರು ಮಾಡಿದೆ. ನಾನು ನಿಂತ ನೆಲವೇ ಕುಸಿದು ಹೋದಂತಾಯಿತು. ನನ್ನ ಉಸಿರು ನಿಂತು ಹೋದಂತಾಯಿತು. ನಾನು ಬಾಕ್ಸನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೆ. ಬಾಕ್ಸ್ ಕೆಳಗೆ ಒಂದು ನಂಬರ್ ಇದೆ ಎಂದು ಅವನು ಹೇಳಿದ್ದನು. ನಾನು ಬಾಕ್ಸ್ ಕೈಯಲ್ಲಿ ಹಿಡಿದುಕೊಂಡು ಕೆಳಗೆ ಬಂದೆ. ಏನೇ ವಿಷಯ ಇದ್ದರೂ ನೆಲಮಾಳಿಗೆ ಮತ್ತು ವಿಶ್ರಾಂತಿ ಕೋಣೆಗೆ ಸಂಬಂಧಿಸಿರುತ್ತದೆ. ನನಗೆ ಇವೆರಡು ಸ್ಥಳದ ಬಗ್ಗೆ ಅನುಮಾನ ಇತ್ತು. ಪತ್ರದಲ್ಲಿ ಕೂಡ ಇವೆರಡು ಸ್ಥಳದ ಬಗ್ಗೆ ಬರೆಯಲಾಗಿದೆ. ನಾನು ನಡೆಯುತ್ತಾ ವಿಶ್ರಾಂತಿ ಕೋಣೆಯ ಒಂದು ಬದಿಗೆ ಬಂದು ನನ್ನ ಕಾಲಿನಿಂದ ಜೋರಾಗಿ ನೆಲವನ್ನು ಒದ್ದೆ. ನನಗೆ ಕಬ್ಬಿಣದ ಶಬ್ದ ಕೇಳಿಸಿತು. ನಾನು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ಕಣ್ಣು ಮುಚ್ಚಿದೆ. ನನ್ನ ತಂದೆ ಈ ರೀತಿ ಮಾಡುತ್ತಾರೆಂದು ನಿರೀಕ್ಷೆ ಇರಲಿಲ್ಲ. ನಾನು ಈಗಲೇ ಅದನ್ನು ತೆರೆದು ನೋಡುವಂತಿರಲಿಲ್ಲ. ನನ್ನ ಸುತ್ತಮುತ್ತಲೂ ನೌಕರರಿದ್ದರು. ನಾನು ಈಗ ನೆಲಮಾಳಿಗೆಯ ಕಡೆ ಹೋಗಬೇಕಿತ್ತು, ಆದರೆ ಹಗಲಿನಲ್ಲಿ ನಾನು ಅಲ್ಲಿಗೆ ಹೋಗುವುದು ಸಾಧ್ಯವಿರಲಿಲ್ಲ. ಎಲ್ಲರೂ ಎಚ್ಚರವಾಗಿರುತ್ತಾರೆ. ನಾನು ಎಲ್ಲರ ಕಣ್ಣಿಗೆ ಕಾಣಿಸುತ್ತೇನೆ. ಹೀಗಾಗಿ ನಾನು ಪುನಃ ಕೋಣೆಗೆ ಬಂದು ಕುಳಿತುಕೊಂಡೆ. ನನ್ನ ತಲೆ ಜೋರಾಗಿ ಸಿಡಿಯುತ್ತಿತ್ತು. ಎರಡು ಕೈಗಳಿಂದ ನನ್ನ ತಲೆಯನ್ನು ಜೋರಾಗಿ ಅದುಮಿ ಹಿಡಿದುಕೊಂಡಿದ್ದೆ. ಆ ಪತ್ರದಲ್ಲಿ ಬರೆದಿತ್ತು, ನಾನು ಕೃಷ್ಣ, ನಾನು ಗುಪ್ತಚರ ಇಲಾಖೆಯಿಂದ ಬಂದಿದ್ದೇನೆ. ನಿಮ್ಮನ್ನು ರಕ್ಷಿಸಲು ನಾವು ನಿಮ್ಮ ತಂದೆಯ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕುತ್ತಿದ್ದೇವೆ. ನಾನು ಈ ಹಿಂದೆ ನಿಮ್ಮ ತಂದೆ ಬಳಿ ಕೆಲಸ ಮಾಡುತ್ತಿರೋ ನೌಕರರನ್ನು ಕೆಲಸದಿಂದ ತೆಗೆದುಹಾಕಿಸಿ ಅವರನ್ನು ನಮ್ಮ ದಾರಿಯಿಂದ ಹೊರಹಾಕಿದೆವು. ಅಂದರೆ ಅವನಿಗೆ ಅರ್ಥ ಮಾಡಿಸಿ ಬೇರೆ ಕೆಲಸ ಕೊಡಿಸಿದೆವು ಮತ್ತು ತಕ್ಷಣವೇ ನಾನು ನಿಮ್ಮ ತಂದೆಯ ಬಳಿ ಕೆಲಸಕ್ಕೆ ಸೇರಿಕೊಂಡೆ. ನಿಮ್ಮ ತಂದೆಯ ಜೊತೆ ಇರಲು ಪ್ರಯತ್ನಿಸಿದೆ. ಇದರಿಂದ ನನಗೆ ಎಲ್ಲ ವಿಷಯ ಗೊತ್ತಾಯಿತು. ಅಸಲಿಗೆ ನೀವು ನಿಮ್ಮ ತಂದೆಯ ಮಗಳಲ್ಲ.
ನಿಮ್ಮನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ನಿಮ್ಮ ತಂದೆ ಎಂದಿಗೂ ಅಪ್ಪನಾಗಲು ಸಾಧ್ಯವಿರಲಿಲ್ಲ. ತಮ್ಮ ಸುಳ್ಳು ಗುರುತು ಸೃಷ್ಟಿಸಲು ಅವರು ನಿಮ್ಮನ್ನು ದತ್ತು ಮಗಳಾಗಿ ಮಾಡಿಕೊಂಡಿದ್ದಾರೆ. ನಿಮ್ಮ ತಂದೆಯ ಕೆಲಸ ತುಂಬ ಅಪಾಯಕಾರಿಯಾದದ್ದು. ಅವರು ಜನರನ್ನು ಅಪಹರಿಸುತ್ತಾರೆ, ಅದರಲ್ಲಿಯೂ ಹುಡುಗಿಯರನ್ನು ಹೆಚ್ಚಾಗಿ ಅಪಹರಿಸುತ್ತಾರೆ ಮತ್ತು ಅವರ ಅಂಗಾಂಗಗಳನ್ನು ಕತ್ತರಿಸಿ ಮಾರಾಟ ಮಾಡುತ್ತಾರೆ. ಹೆಚ್ಚಿನ ಹುಡುಗಿಯರು ನೆಲಮಾಳಿಗೆಯಲ್ಲಿದ್ದಾರೆ. ಅವರು ಸತ್ತ ನಂತರ ಅವರನ್ನು ಹೂಳಲಾಗುತ್ತದೆ. ಎಲ್ಲ ಶವಗಳು ನಿಮ್ಮ ವಿಶ್ರಾಂತಿ ಕೋಣೆ ಒಳಗೆ ಬಿಸಾಡಲಾಗುತ್ತದೆ. ಅಲ್ಲಿ ಒಳಗೊಳಗೆ ಒಂದು ರೀತಿಯ ಟ್ಯಾಂಕ್ ಕಟ್ಟಿಸಲಾಗಿದೆ, ಯಾರಿಗೂ ಗೊತ್ತಾಗಬಾರದು ಮತ್ತು ಯಾರಿಗೂ ಸಾಕ್ಷಿ ಸಿಗಬಾರದು ಎಂದು. ನೀವು ನನ್ನ ಜೊತೆ ಸೇರಿಕೊಂಡು ನಿಮ್ಮ ತಂದೆಯ ಕ್ರೂರತನವನ್ನು ಬಹಿರಂಗಪಡಿಸುವುದಾದರೆ ಈ ನಂಬರಿಗೆ ಫೋನ್ ಮಾಡಿ. ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನಿಮ್ಮ ತಂದೆಯ ಕ್ರೂರತನ ಬಹಿರಂಗಪಡಿಸದಿದ್ದರೆ ಮುಂದೆ ಒಂದು ದಿನ ನೀವು ಇದಕ್ಕೆ ಬಲಿಪಶುವಾಗುತ್ತೀರಾ. ಆ ದಿನ ನಿಮ್ಮ ಪಾರ್ಟಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು ಹೊರಗಿನವರು. ಆ ದಿನ ನೀವು ಎಲ್ಲರೆದುರಿಗೆ ಸುಂದರವಾಗಿ ಕಾಣಿಸಿಕೊಂಡಿದ್ದೀರಿ. ಅವರೆಲ್ಲರೂ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ನಿಮ್ಮನ್ನು ಸಾಯಿಸುವುದಿಲ್ಲ ಮತ್ತು ನಿಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಮಾರಾಟ ಮಾಡುವುದಿಲ್ಲ. ನಿಮ್ಮನ್ನು ಕೆಟ್ಟ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಶ್ರೀಮಂತ ಜನರು ನಿಮ್ಮ ಶರೀರದ ಸುಖವನ್ನು ಅನುಭವಿಸುತ್ತಾರೆ. ನೀವು ಹೊರ ಜಗತ್ತಿಗೆ ರಘುವಿರೆಡ್ಡಿಯವರ ಮಗಳು. ಆದರೆ ಇದು ಸತ್ಯ ಅಲ್ಲ. ನಿಮಗೆ ಅನುಮಾನವಿದ್ದರೆ ನೀವು DNA ಟೆಸ್ಟ್ ಮಾಡಿಸಬಹುದು. ಈ ವಿಷಯ ನನ್ನ ಮೆದುಳನ್ನು ಆಫ್ ಮಾಡಿತ್ತು. ಮೊದಲು ನಾನು ನೆಲಮಾಳಿಗೆಯನ್ನು ಚೆಕ್ ಮಾಡಬೇಕಿತ್ತು. ಇದರ ನಂತರವೇ ನಾನು ಮುಂದುವರಿಯಬೇಕಿತ್ತು. ಕೃಷ್ಣನ ಮಾತು ಸತ್ಯವಾಗಿತ್ತು. ಪಾರ್ಟಿಯಲ್ಲಿ ತೀಕ್ಷ್ಣವಾದ ಕಣ್ಣುಗಳು ನನ್ನನ್ನು ನೋಡುತ್ತಿರುವುದು ನನ್ನ ಗಮನಕ್ಕೆ ಬಂದಿತ್ತು. ಆದರೆ ನಾನು ಇದನ್ನು ತಳ್ಳಿ ಹಾಕುತ್ತಿದ್ದೆ. ಇಲ್ಲ, ಹಾಗೇನೂ ಇಲ್ಲ, ಇದು ನನ್ನ ತಪ್ಪು ಕಲ್ಪನೆ ಎಂದುಕೊಳ್ಳುತ್ತಿದ್ದೆ. ನಾನು ಹಾಕಿಕೊಂಡಿರುವ ಸುಂದರ ಬಟ್ಟೆಯಿಂದ ಇವರೆಲ್ಲರೂ ನನ್ನನ್ನು ಈ ರೀತಿ ನೋಡುತ್ತಿದ್ದಾರೆ ಎಂದುಕೊಳ್ಳುತ್ತಿದ್ದೆ. ಆದರೆ ವಿಷಯ ಬೇರೆ ಇತ್ತು. ವಿಶ್ರಾಂತಿ ಕೋಣೆಯ ಒಳಗಿನಿಂದ ಏನೋ ಶಬ್ದ ಬರುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿತ್ತು. ಪಪ್ಪ ಏನೋ ತಪ್ಪು ಕೆಲಸ ಮಾಡುತ್ತಿದ್ದಾರೆ. ಈಗ ನಿಧಾನಕ್ಕೆ ಕತ್ತಲಾಗುತ್ತಾ ಬಂದಿತ್ತು. ಎಲ್ಲ ನೌಕರರು ತಮ್ಮ ತಮ್ಮ ಕ್ವಾರ್ಟರ್ಸ್ಗೆ ಹೋಗಿದ್ದರು. ಇಬ್ಬರು ಕಾವಲುಗಾರರು ಮಾತ್ರ ಇದ್ದರು. ಅವರು ನೆಲಮಾಳಿಗೆ ಕಡೆ ಗಮನ ಹರಿಸಲಿಲ್ಲ. ನಾನು ಸುಮಾರು ರಾತ್ರಿ 12 ಗಂಟೆಯ ಸಮಯಕ್ಕೆ ನನ್ನ ರೂಮಿನಿಂದ ಹೊರಬಂದು ಬೇಸ್ಮೆಂಟ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೆ. ನನಗೆ ನನ್ನನ್ನು ಯಾರಾದರೂ ನೋಡಿದರೆ ಎನ್ನೋ ಭಯ ಇತ್ತು. ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ, ಈ ಸಮಯದಲ್ಲಿ ನನ್ನ ಪಪ್ಪ ಈ ಕಡೆ ಬರದೇ ಇರಲಿ ಎಂದು. ನನ್ನನ್ನು ಯಾರಾದರೂ ನೋಡಿದರೆ ನನ್ನ ಜೀವಕ್ಕೆ ಅಪಾಯ ಇತ್ತು. ನಾನು ತುಂಬ ಜಾಗರೂಕತೆಯಿಂದ ನಿಧಾನಕ್ಕೆ ಹೆಜ್ಜೆ ಹಾಕುತ್ತಾ ಬೇಸ್ಮೆಂಟ್ ಬಾಗಿಲ ಬಳಿ ಬಂದು ನಿಂತಿದ್ದೆ. ನಾನು ಕೆಲ ಸೆಕೆಂಡ್ಗಳವರೆಗೆ ಬಾಗಿಲನ್ನು ನೋಡುತ್ತಾ ಮೌನವಾಗಿ ನಿಂತಿದ್ದೆ. ನನಗೆ ಬೇಸ್ಮೆಂಟ್ ಒಳಗೆ ಹುಡುಗಿಯರು ಇದ್ದಾರೆ ಎಂದು ಅನಿಸುತ್ತಿತ್ತು. ನಾನು ಬೇಸ್ಮೆಂಟ್ ಕಡೆಗೆ ನಡೆದು ಹೋಗುವಾಗ ನನ್ನನ್ನು ಯಾರಾದರೂ ನೋಡುತ್ತಿದ್ದಾರಾ ಎಂದು ಪದೇ ಪದೇ ಹಿಂದೆ ತಿರುಗಿ ನೋಡುತ್ತಿದ್ದೆ. ಬಾಗಿಲು ತೆರೆಯಲು ಪ್ರಯತ್ನಿಸಿದೆ. ಬಾಗಿಲು ದೊಡ್ಡ ಬೀಗದಿಂದ ಲಾಕ್ ಮಾಡಲಾಗಿತ್ತು. ನನ್ನ ಕಣ್ಣುಗಳು ಪದೇ ಪದೇ ಹಿಂದಕ್ಕೆ ನೋಡುತ್ತಿದ್ದವು, ಏಕೆಂದರೆ ನನ್ನ ಪಪ್ಪ ಇಲ್ಲಿ ಹುಡುಗಿಯರನ್ನು ಅಪಹರಿಸಿ ಇಟ್ಟಿದ್ದರೆ ಅವರು ಎಚ್ಚರ ತಪ್ಪಿ ಇರಲು ಸಾಧ್ಯವಿಲ್ಲ. ಅವರು ತುಂಬ ಎಚ್ಚರಿಕೆಯಿಂದ ಇರುತ್ತಾರೆ. ಇದೇ ನನ್ನ ಭಯಕ್ಕೆ ಕಾರಣವಾಗಿತ್ತು. ನಾನು ಒಂದು ಚಿಕ್ಕ ಕಿಂಡಿಯಿಂದ ಒಳಗೆ ಇಣುಕಿ ನೋಡಿದೆ. ಕೃಷ್ಣನ ಮಾತು ಸತ್ಯವಾಗಿತ್ತು. ಅವರ ಅಂಗಾಂಗಗಳನ್ನು ಕತ್ತರಿಸಿ ಮಾರಾಟ ಮಾಡುತ್ತಿದ್ದರು ಮತ್ತು ಕೆಲವು ಹುಡುಗಿಯರನ್ನು ದೈಹಿಕವಾಗಿ ಬಳಸಿಕೊಳ್ಳಲು ಮುಂದೆ ಕಳಿಸಲಾಗುತ್ತಿತ್ತು. ನನ್ನ ಪಪ್ಪ ಇಂಥ ನೀಚ ಮಟ್ಟಕ್ಕೆ ಹೋಗುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಹಣದ ಅಮಲು ಮನುಷ್ಯರನ್ನು ಈ ರೀತಿ ಮಾಡಲು ಪ್ರೋತ್ಸಾಹಿಸುತ್ತದೆ. ನಾನು ಇದನ್ನು ಊಹಿಸಿರಲಿಲ್ಲ. ನಾನು ಆಶ್ಚರ್ಯಪಡುವ ಸಂಗತಿ ಇನ್ನೊಂದೇನೆಂದರೆ, ನನ್ನ ಪಪ್ಪ ನನ್ನನ್ನು ಬಲಿಪಶು ಮಾಡಲು ಹೊರಟಿರುವುದು. ಅಸಲಿಗೆ ನಾನು ಅವರ ಮಗಳಲ್ಲ, ಆದರೆ ಅವರು ನನ್ನನ್ನು ಸಾಕಿ ಬೆಳೆಸಿದ್ದರು, ನನ್ನ ಮೇಲೆ ಪ್ರೀತಿ ತೋರಿಸಿದ್ದರು, ನನಗೆ ಎಲ್ಲ ರೀತಿಯ ಐಷಾರಾಮಿ ಜೀವನ ನೀಡಿದ್ದರು. ಒಬ್ಬ ತಂದೆ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಹಾಗೆ ನೋಡಿಕೊಂಡಿದ್ದರು. ನಾನು ನನ್ನ ಕೋಣೆಗೆ ಬಂದು ನನ್ನ ಪಪ್ಪನ ಬಗ್ಗೆ ಯೋಚಿಸುತ್ತಿದ್ದೆ. ಈ ಸಮಯದಲ್ಲಿ ನಾನು ಸ್ವಾರ್ಥಿಯಾಗಿ ಆ ಹುಡುಗಿಯರ ಬಗ್ಗೆ ಯೋಚಿಸದಿದ್ದರೆ ನನ್ನ ಬಗ್ಗೆ ನನಗೆ ನಾಚಿಕೆ ಅನಿಸಿತು. ನಾನು ಕೂಡ ಒಂದು ಹುಡುಗಿಯಾಗಿ ಮತ್ತು ನನ್ನ ಜೀವವು ಅಪಾಯದಲ್ಲಿತ್ತು. ನಾನು ಈ ವಿಷಯವಾಗಿ ಬೇರೆ ಯಾರನ್ನು ಸಂಪರ್ಕಿಸದಿದ್ದರೆ ನಾನು ಇದರಲ್ಲಿ ಸಿಕ್ಕೇ ಬೀಳುತ್ತೇನೆ ಮತ್ತು ನೆಲಮಾಳಿಗೆಯಲ್ಲಿ ಬಂದಿಯಾಗಿರೋ ಹುಡುಗಿಯರ ಜೀವ ಹೋಗುತ್ತದೆ. ನಾನು ತುಂಬ ಸಮಯ ಕುಳಿತು ಇದರ ಬಗ್ಗೆ ಯೋಚಿಸಿದೆ. ನಾನು ಮುಂದೆ ಏನು ಮಾಡಬೇಕು? ಆ ನಂಬರ್ಗೆ ಫೋನ್ ಮಾಡಬೇಕೇ? ನಾನು ಫೋನ್ ಮಾಡಿದರೆ ಸಾಕ್ಷಿ ಹೇಳಬೇಕಿತ್ತು. ಇದರ ನಂತರ ನನ್ನ ತಂದೆಯ ಜೀವನ ಮುಗಿದು ಹೋಗುತ್ತದೆ. ನನ್ನ ಸಾಕ್ಷಿ ಇಲ್ಲಿ ಬಹಳ ಮುಖ್ಯವಾದದ್ದು, ಏಕೆಂದರೆ ನಾನು ಅವರ ಮಗಳು. ನಾನು ಅವರ ಜೊತೆಗೆ ಇರುತ್ತಿದ್ದೆ. ನಾನು ಅರ್ಥ ಮಾಡಿಕೊಂಡಿರುವಷ್ಟು ಅವರನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕಾನೂನು ಕೂಡ ನನ್ನ ಸಾಕ್ಷಿಯನ್ನು ಬಹಳ ಬೇಗನೆ ಒಪ್ಪಿಕೊಳ್ಳುತ್ತದೆ. ನಾನು ತುಂಬ ಯೋಚನೆ ಮಾಡಿ ದೀರ್ಘವಾದ ಉಸಿರು ತೆಗೆದುಕೊಂಡು ಆ ನಂಬರಿಗೆ ಫೋನ್ ಮಾಡಿದೆ. ತಕ್ಷಣವೇ ಫೋನ್ ರಿಸೀವ್ ಮಾಡಿದರು. ಅವರಿಗೆ ನಿಧಾನಕ್ಕೆ ಪೂರ್ತಿ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದೆ, ನಾನು ನಿಮ್ಮೊಂದಿಗೆ ಇದ್ದೇನೆ, ನೀವು ಏನು ಮಾಡುತ್ತೀರಿ ಅದನ್ನು ಮಾಡಬಹುದು. ಅವರು ನನಗೆ ಧನ್ಯವಾದ ಹೇಳಿ ಅರ್ಧ ಗಂಟೆಯಲ್ಲಿ ನಮ್ಮ ಮನೆಯಲ್ಲಿದ್ದರು. ನಾನು ಇಷ್ಟು ಮುಂದುವರಿಯುತ್ತೇನೆ ಎಂದು ಯೋಚನೆ ಕೂಡ ಮಾಡಿರಲಿಲ್ಲ. ನನಗೆ ಇಂದು ಅರ್ಥವಾಗಿತ್ತು, ನನ್ನ ಮೌನ, ನನ್ನ ತಿಳುವಳಿಕೆ, ನನ್ನ ಒಂಟಿತನ, ನನ್ನ ಜವಾಬ್ದಾರಿ ಯಾವ ಕೆಲಸಕ್ಕೆ ಉಪಯೋಗವಾಗುತ್ತಿದೆ ಎಂದು. ಕೆಲವೊಮ್ಮೆ ಒಂಟಿತನ ಮನುಷ್ಯರನ್ನು ದುರ್ಬಲರನ್ನಾಗಿ ಮಾಡಿದರೆ ಅದೇ ಒಂಟಿತನ ಕೆಲವೊಮ್ಮೆ ಮನುಷ್ಯರನ್ನು ಸ್ಟ್ರಾಂಗ್ ಮಾಡುತ್ತದೆ. ಅವರು ತಮ್ಮ ಕರ್ತವ್ಯವನ್ನು ಧೈರ್ಯದಿಂದ ನಿಭಾಯಿಸುತ್ತಾರೆ. ಕೃಷ್ಣ ತಕ್ಷಣವೇ ನಮ್ಮ ತಂದೆಯನ್ನು ಬಂಧಿಸಿದರು. ಅವರು ನನ್ನನ್ನು ಆತಂಕದ ದೃಷ್ಟಿಯಿಂದ ನೋಡಿದರು.
ನಾನು ಹೀಗೆ ಮಾಡುತ್ತೇನೆ ಎಂದುಕೊಂಡಿರಲಿಲ್ಲ. ಅವರು ನನ್ನನ್ನು ಇದರಿಂದ ಯಾವಾಗಲೂ ದೂರ ಇಡುತ್ತಿದ್ದರು. ತಕ್ಷಣವೇ ಅವರನ್ನು ಜೈಲಿಗೆ ಹಾಕಿದರು. ನಾನು ಸಾಕ್ಷಿ ಹೇಳಿದ್ದರಿಂದ ಅವರ ಜೀವನ ಕೊನೆಗೊಂಡಿತು. ಅವರನ್ನು ಗಲ್ಲಿಗೇರಿಸಲಾಯಿತು. ನನ್ನ ತಂದೆ ಎಲ್ಲ ಹಣ ಅಕ್ರಮದಿಂದ ಸಂಪಾದನೆ ಮಾಡಿದ್ದು. ಆದ್ದರಿಂದ ನಾನು ಎಲ್ಲ ಹಣವನ್ನು ದಾನ ಮಾಡಿದೆ. ನನ್ನ ತಂದೆಯ ನಂತರ ನಾನು ಇದರ ವಾರಸುದಾರಳಾಗಿದ್ದೆ. ನಾನು ಅಗತ್ಯ ಇರುವಷ್ಟು ಹಣವನ್ನು ಇಟ್ಟುಕೊಂಡು ಅದರಿಂದ ವ್ಯಾಪಾರ ಶುರು ಮಾಡಿದೆ. ಹಗಲು ರಾತ್ರಿ ದುಡಿದು ಸಂಪಾದಿಸಿದೆ. ಕೆಲವೊಮ್ಮೆ ನನಗೆ ನನ್ನ ತಂದೆ ನೆನಪಾಗುತ್ತಿದ್ದರು. ಆದರೆ ಅವರು ಮಾಡಿರುವ ಕೆಟ್ಟ ಕೆಲಸ ನೆನಪಿಸಿಕೊಂಡರೆ ನನಗೆ ಅವರ ಬಗ್ಗೆ ಜಿಗುಪ್ಸೆ ಬರುತ್ತಿತ್ತು. ಅವರು ಮಾಡಿರೋ ಕೆಲಸಕ್ಕೆ ಕ್ಷಮೆ ಇರಲಿಲ್ಲ. ಅವರಿಗೆ ಶಿಕ್ಷೆ ಆಗಲೇಬೇಕಿತ್ತು. ವೀಕ್ಷಕರೇ, ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇನ್ನು ಮುಂದೆ ಇನ್ನೂ ಒಳ್ಳೆಯ ಕತೆಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಮತ್ತು ನಮ್ಮ ಕಾದಂಬರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.